ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸಂಗೀತ. ಒಂದೇ ಕುಟುಂಬದ 4 ಹತ್ಯೆ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ದೊರೆತಿದೆ. ಉತ್ತರ ವಲಯ ಐಜಿಪಿ ವಿಕಾಸ್ ಕುಮಾರ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಗದಗ ನಗರದ ದಾಸರ ಗಲ್ಲಿಯಲ್ಲಿ ನಡೆದಿದ್ದ ಮರ್ಡರ್ ಕೇಸ್ 19 ಏಪ್ರಿಲ್ ಬೆಳಗಿನ ಜಾವ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮರ್ಡರ್ ಆಗಿತ್ತು. 42 ಗಂಟೆಯಲ್ಲಿ ಗದಗ ಎಸ್ಪಿ ಬಿಎಸ್ ನೇಮೇಗೌಡ ತಂಡ ಈ ಪ್ರಕರಣವನ್ನ ಇದೀಗ ಭೇದಿಸಿದೆ. 8 ಜನರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗುತ್ತಿದೆ. ವೀಕ್ಷಕರೇ, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಗದಗದಲ್ಲಿ ನಡೆದಂತಹ 4 ಕುಟುಂಬಸ್ಥರ ಹತ್ಯೆ. ಇದೀಗ A1 ಆರೋಪಿಯಾಗಿರುವಂತಹ ಪ್ರಕಾಶ್ ಪುತ್ರ ವಿನಾಯಕ್ ಬಾಕಳೆ 35 ವರ್ಷದವರು, ಗದಗ ನಗರದ A2 ಆರೋಪಿ ಫೈರೋಜ್ ಕಾಜಿ, ಗದಗದ ಜಿಶಾನ್ ಕಾಜಿ, ಮೀರಜ್ನ ಸಾಹಿಲ್ ಕಾಜಿ, ಸೋಹೆಲ್ ಕಾಜಿ, ಮೇರಜ್ ಮೂಲದ ಸುಲ್ತಾನ್ ಶೇಖ್, ಮಹೇಶ್ ಸಾಳೊಂಕೆ, ವಾಹಿದ್ ಬೇಪಾರಿ ಇದೀಗ ಅರೆಸ್ಟ್ ಆಗಿದ್ದಾರೆ. ಫೈರೋಜ್ ಕಾಜಿಗೆ 65 ಲಕ್ಷ ರೂಪಾಯಿಗೆ ಸಿಪಾರಿ ಡೀಲ್ ಅನ್ನ ಕೊಟ್ಟಿದ್ದ ವಿನಾಯಕ್ ಬಾಕಳೆ. ಮುಂಗಡವಾಗಿ 2 ಲಕ್ಷ ರೂಪಾಯಿಯನ್ನ ವಿನಾಯಕ್ ಬಾಕಳೆ ಸುಪಾರಿಗಾಗಿ ನೀಡಿದ್ದಂತೆ. ತಂದೆ ಪ್ರಕಾಶ್ ಬಾಕಳೆ ಮಧ್ಯ ವ್ಯವಹಾರಿಕವಾಗಿ ವೈಮನಸ್ಸಿನ ಹಿನ್ನೆಲೆ ಈ ಕೊಲೆ ನಡೆದಿದೆ. ಹಿರಿಯ ಮಗನ ಹೆಸರಿನಲ್ಲಿ ಸಾಕಷ್ಟು ಆಸ್ತಿಯನ್ನ ಮಾಡಿದ್ದರು ಪ್ರಕಾಶ್ ರವರು. ಕಳೆದ ಕೆಲ ತಿಂಗಳ ಹಿಂದೆ ಪ್ರಕಾಶ್ ಗಮನಕ್ಕೆ ತಾರದೆ ಕೆಲ ಆಸ್ತಿಯನ್ನ ಮಾರಾಟವನ್ನ ಮಾಡಿದ್ದ ವಿನಾಯಕ್ ವರ್ತನೆಗೆ ಬೇಸತ್ತು ಜಗಳವಾಡಿದ್ದರು ತಂದೆ ಪ್ರಕಾಶ್ ಬಾಕಳೆ. ಆಸ್ತಿ ಮಾರಾಟಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಪ್ರಕಾಶ್ ಹೆಂಡತಿ ಸುನಂದ, ಪುತ್ರ ಕಾರ್ತಿಕ್ ನನ್ನ ಹತ್ಯೆ ಮಾಡಲು ಪ್ಲಾನ್ ಮಾಡಿದ್ದಾನೆ. ಮೈರಾಜ್ ಮೂಲದ ಸಾಹಿಲ್ ಸೇರಿ 5 ಟೀಮ್ಗೆ ಕೊಲೆ ಮಾಡಲು ಸುಪಾರಿ ನೀಡಿದ್ದಾನೆ. ಕೃತ್ಯ ನಡೆದು 72 ಗಂಟೆಗಳಲ್ಲಿ ಕೊಲೆಯ ಆರೋಪಿಗಳನ್ನ ಬಂಧಿಸಿದ್ದಾರೆ ಗದಗದ ಪೊಲೀಸರು. ಕೊಲೆ ಪ್ರಕರಣ ಭೇದಿಸಿದ್ದಕ್ಕೆ ಡಿಜಿ ಐಜಿಪಿ ಅಲೋಕ್ ಕುಮಾರ್ ಶ್ಲಾಘನವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಕರಣದ ತನಿಖೆ ನಡೆಸಿದ ಸಿಬ್ಬಂದಿಗೆ 5 ಲಕ್ಷ ರೂಪಾಯಿ ಬಹುಮಾನವನ್ನ ಇಲಾಖೆ ಘೋಷಣೆ ಮಾಡಿದೆ. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಉಗಾರ್, NK24 ಕ್ರೈಮ್ ಬ್ಯೂರೋ, ಗದಗ. ಏಪ್ರಿಲ್ 19 ಬೆಳಗಿನ ಜಾವ ಗದಗ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 4 ಮಂದಿಗೆ ಮರ್ಡರ್ ಆಗಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. 48 hours to 72 hours ಒಳಗೇನೆ ಒಳ್ಳೆ ಕಾರ್ಯಾಚರಣೆ ಮಾಡಿ ಗದಗ SP ಮತ್ತು ಅವ್ರ ತಂಡ ಡಿಟೆಕ್ಟ್ ಮಾಡಿದ್ದಾರೆ. ಅವ್ರಿಗೆ ನಾವು ಶ್ಲಾಘಿಸ್ತೀವಿ. ಈ ಕೇಸ್ನಲ್ಲಿ 8 ಜನ ಸದ್ಯಕ್ಕೆ ಅರೆಸ್ಟ್ ಮಾಡಿ ಈ ಕೇಸ್ ಡಿಟೆಕ್ಟ್ ಆಗಿದೆ. ಈ 8 ಜನ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಾವು ಸೆಕ್ಯೂರ್ ಮಾಡಿದ್ದೀವಿ. ಅವರಿಗೆ ಅವ್ರ ಹೆಸರು ವಿನಾಯಕ್ ಬಾಕಳೆ, ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾನೆ, 30 ವರ್ಷ, ಸನ್ ಆಫ್ ಪ್ರಕಾಶ್ ಬಾಕಳೆ, ಪ್ರೆಸಿಡೆಂಟ್ ಆಫ್ ಗದಗ. ಪ್ರಕಾಶ್ ಬಾಕಳೆ ಈ ಕೇಸ್ನಲ್ಲಿ ನಮಗೆ ಕಂಪ್ಲೇಂಟ್ ಆಗಿದ್ದಾರೆ. ಪ್ರಕಾಶ್ ಬಾಕಳೆ ಮತ್ತು ವಿನಾಯಕ್ ಬಾಕಳೆ ಮಧ್ಯದಲ್ಲಿ ರಿಲೇಷನ್ ತಂದೆ ಮಗ. ಪ್ರಕಾಶ್ ಬಾಕಳೆ ಅವರ ತಂದೆ, ವಿನಾಯಕ್ ಬಾಕಳೆ ಮಗ. ಎರಡನೇ ಅಕ್ಯೂಸ್ಡ್ ಫೈರೋಜ್ ಅಂತ 29 ವರ್ಷ, ಕಾರ್ ಸೆಲ್ಲಿಂಗ್ ಬ್ರೋಕರ್ ಆಗಿದ್ದಾನೆ ಈ ಗದಗ್ನಲ್ಲಿ, ರೆಸಿಡೆಂಟ್ ಆಫ್ ಗದಗ್ ಟೌನ್, ಸನ್ ಆಫ್ ನಿಸಾರ್ ಅಹಮದ್ ಖಾನ್. ಮೂರನೇದು ಜೀಶಾನ್, ವಯಸ್ಸು 24 ವರ್ಷ, ಸನ್ ಆಫ್ ಮೆಹಬೂಬ್ ಅಲಿ ಖಾಜಿ, ರೆಸಿಡೆಂಟ್ ಆಫ್ ಗದಗ್ ಟೌನ್. ನಾಲ್ಕನೇದು ಸಾಹಿಲ್ ಅಶ್ಫಾಕ್ ಖಾಜಿ, 19 ವರ್ಷ, ಕಾರ್ ವಾಷರ್, ರೆಸಿಡೆಂಟ್ ಆಫ್ ಮೀರಜ್, ಮಹಾರಾಷ್ಟ್ರ. ಸೋಹೆಲ್ ಅಶ್ಫಾಕ್ ಖಾಜಿ, 19 ವರ್ಷ, ಹಮಾಲಿ ಕೆಲಸ ಮಾಡ್ತಾನೆ, ರೆಸಿಡೆಂಟ್ ಆಫ್ ಮೀರಜ್. ಈ ಸಾಹಿಲ್ ಮತ್ತು ಸೋಹೆಲ್ ಇಬ್ಬರು ಬ್ರದರ್ಸ್ ಮತ್ತು ಟ್ವಿನ್ಸ್ ಇದ್ದಾರೆ. ಆರನೇದು ಸುಲ್ತಾನ್ ಜಿಲಾನಿ ಶೇಖ್, 23 ವರ್ಷ, ರೆಸಿಡೆಂಟ್ ಆಫ್ ಮೀರಜ್. ಏಳನೇದು ಮಹೇಶ್ ಜಗನ್ನಾಥ್ ಸಾಲುಂಖೆ, ವಯಸ್ಸು 21 ವರ್ಷ, ರೆಸಿಡೆಂಟ್ ಆಫ್ ಮೀರಜ್. ಎಂಟನೇದು ವಾಹಿದ್ ಲಿಯಾಕತ್ ಬೇಪಾರಿ, ಏಜ್ 21, ರೆಸಿಡೆಂಟ್ ಆಫ್ ಮೀರಜ್. ವಿನಾಯಕ್, ಫೈರೋಜ್ ಮತ್ತು ಜೀಶಾನ್. ವಿನಾಯಕ್ ಹೇಳಿಕೆ ಪ್ರಕಾರ
ಈ 5 ಜನ ನಿರಜದಿದ್ದ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಹೈರ್ ಮಾಡಿದ್ದಾರೆ. ಅವರಿಗೆ ಅವ್ರ ಡೀಲ್ ಪ್ರಕಾರ 65 ಲಕ್ಷ ಇವರಿಗೆ ಫೈರೋಜ್ ಮೂಲಕ ಫೈರೋಜ್ ಕೊಡಬೇಕಾಗಿತ್ತು. ಮತ್ತು ಅಡ್ವಾನ್ಸ್ನಲ್ಲಿ 10 ಲಕ್ಷ ಕೊಡಬೇಕಾಗಿತ್ತು. ಸದ್ಯಕ್ಕೆ 2 ಲಕ್ಷ ಡೆಲಿವರ್ ಆಗಿತ್ತು ವಿನಾಯಕ್ ಕಡೆಯಿಂದ. ಮತ್ತು ನಮಗೆ ಎಲ್ಲರಿಗೆ ವಿಷಯ ಗೊತ್ತಿತ್ತು, 19th ನಾವು ಮಾತಾಡಿ ಹೇಳಿದ್ದೀವಿ. ಆವಾಗ 24/7 ಈ 2 ದಿವಸದಲ್ಲಿ 3 ದಿವಸ ಒಳಗೇನೆ ಈ ಕಾರ್ಯಾಚರಣೆ ಮಾಡಿ ಬೇರೆ ಬೇರೆ ಕಡೆಯಿಂದ ಇನ್ಕ್ಲೂಡಿಂಗ್ ಮಿರಜ್ ಕಡೆಯಿಂದ ಇವರಿಗೆ ಸೆಕ್ಯೂರ್ ಮಾಡಿ ಈಗ ಮುಂದಿನ ಕಾರ್ಯಾಚರಣೆ ನಾವು ಈಗ ಇನ್ವೆಸ್ಟಿಗೇಷನ್ ನಾವು ಪಿಕಪ್ ಮಾಡ್ತೇವೆ. ಹೀಗೆ ನಮ್ಮ ಸ್ಟೇಟ್ ಸೇರಿಬಿಟ್ಟು 3 ಸ್ಟೇಟ್ ಇನ್ವಾಲ್ವ್ಮೆಂಟ್ ಕ್ರಿಮಿನಲ್ ಆಕ್ಟಿವಿಟಿನಲ್ಲಿ ಆಗಿತ್ತು. ಗೋವಾನಲ್ಲಿ ಕೂಡ ನಮ್ಮ ಸ್ವಲ್ಪ ಆಕ್ಟಿವಿಟಿ ಇತ್ತು. ಸೊ ಇದು ಯಾವ ರೀತಿಯಲ್ಲಿ ಒಳ್ಳೆ ಕೆಲಸ ನೇಮಗೌಡ ಅವ್ರ ನೇತೃತ್ವದಲ್ಲಿ ನಡೆದಿದೆ ಇದು ನೋಡಿಬಿಟ್ಟು ನಮ್ಮ ಮಾನ್ಯ IGP ಸಾಹೇಬರು ಈ ಕೇಸ್ ಡಿಟೆಕ್ಷನ್ ಮಾಡಿರೋ ಟೀಮ್ಗೆ 5 ಲಕ್ಷ ಬಹುಮಾನ ಅವರು ಅನೌನ್ಸ್ ಮಾಡಿದ್ದಾರೆ. ಈ ಕೇಸ್ನಲ್ಲಿ ಹಿಂಗೆ ಇಂಥ ಭೀಕರ ಸಿಚುವೇಶನ್ ಇವರು ಪ್ಲಾನ್ ಮಾಡಿದ್ದಾರೆ, ಅದು ಬ್ಯಾಕ್ಗ್ರೌಂಡ್ ಇದೆ. ಅದರ ಬಗ್ಗೆ ನಾವು ಜಾಸ್ತಿ ಮಾತಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇನ್ವೆಸ್ಟಿಗೇಷನ್ ನಾವು ಈ ಸಂದರ್ಭದಲ್ಲಿ ಮಾಡಿಬಿಟ್ಟು ನಮ್ಮ ಫೋಕಸ್ ಸಬ್ಸಿಕ್ವೆಂಟ್ ಎಷ್ಟು ಬೇಗ ಚಾರ್ಜ್ ಶೀಟ್ ನಾವು ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಬೇಗ ಮಾಡಿಬಿಟ್ಟು ಕೋರ್ಟ್ನಲ್ಲಿ ಕೂಡ ನಾವು ಪುಷ್ ಮಾಡ್ತೀವಿ. ಅವರಿಗೆ ಅತಿ ಕಠಿಣ ಶಿಕ್ಷೆ ಒಂದು ಆಗಬೇಕು, ನಮ್ಮ ಒಂದು ಎಫರ್ಟ್ ಇರುತ್ತೆ ನಮ್ಮ ಕಡೆಯಿಂದ. ವಿನಾಯಕ್ ಮತ್ತೆ ಅವರ ತಂದೆ ಮಧ್ಯದಲ್ಲಿ ಒಂದು ಡಿಸ್ಪ್ಯೂಟ್ ಡೆವಲಪ್ ಆಯಿತು ಲಾಸ್ಟ್ 5-6 ಮಂತ್ಸ್ನಲ್ಲಿ. ಅವ್ರ ತಂದೆ ವಿನಾಯಕ್ ಹೆಸರಲ್ಲಿ ಸಾಕಷ್ಟು ಪ್ರಾಪರ್ಟಿ ಮಾಡಿದರು. ಲಾಸ್ಟ್ 5-6 ಮಂತ್ಸ್ನಲ್ಲಿ ಸ್ವಲ್ಪ ಪ್ರಾಪರ್ಟಿ ವಿನಾಯಕ್ ಸೇಲ್ ಮಾಡಿಬಿಟ್ಟಿದ್ದಾರೆ. ಅದು ಅವ್ರ ತಂದೆಗೆ ಇಷ್ಟ ಆಗಿಲ್ಲ. ಅವ್ರ ಮಧ್ಯದಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಆಗಿ ಸ್ವಲ್ಪ ಗಲಾಟೆ ಕೂಡ ಆಗಿದೆ, ಮಾತು. ಮತ್ತೆ ಅವ್ರಿಗೆ ವಾರ್ನ್ ಮಾಡಿದ್ದಾರೆ, ವಿನಾಯಕ್ಗೆ ಪ್ರಕಾಶ್ ಬಾಕ್ಲೆ ಅವರು ವಾರ್ನ್ ಮಾಡಿದ್ದಾರೆ, ಇನ್ನು ಮುಂದೆ ನನ್ನ ಪರ್ಮಿಷನ್ ಇಲ್ಲದೆ ಯಾವುದೇ ಪ್ರಾಪರ್ಟಿ ಸೇಲ್ ಮಾಡಬಾರ್ದು, ಇಲ್ಲಾಂದರೆ ನಾವು ನೋಡ್ಕೊಳ್ತೀವಿ. ಈ ಥರ ಘಟನೆ ನಡೆದ ನಂತರ ಇವ್ರ ತಲೆಗೆ ಏನು ಬಂದಿದೆ, ಅದರಲ್ಲಿ ಏನು ಆಗಿದೆ, ಆ ಮಧ್ಯದಲ್ಲಿ ಏನು ಲಿಂಕ್ ಇದೆ, ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಅವನ್ನೆಲ್ಲ ನಾವು ಫರ್ದರ್ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಸೊ ಇಷ್ಟು ಇನ್ಫಾರ್ಮೇಷನ್ ನಾವು ಈಗ ತಮಗೆ ಕೊಟ್ಟಿದ್ದೀವಿ. ಏನಾದರೂ ತಮಗೆ ಕೇಳಲಿಕ್ಕಿದೆ? ಕಂಪ್ಲೀಟ್ಲಿ ಕೊಲ್ಯಾಟರಲ್ ಡ್ಯಾಮೇಜ್. ಇವರ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇವ್ರ ಪ್ಲಾನ್ ಏನಿತ್ತಂದ್ರೆ ಎಲ್ಲರಿಗೆ ಫಿನಿಶ್ ಮಾಡಿಬಿಟ್ಟು ಮನೆಯಲ್ಲಿ ಏನು ಸಿಗುತ್ತೆ, ಕ್ಯಾಶ್ ಆಗಲಿ ಜ್ಯುವೆಲ್ರಿ ಆಗಲಿ ಏನಾಗಲಿ, ಈ ಅಟ್ಯಾಕಿಂಗ್ ಗ್ಯಾಂಗ್ಗೆ ಹೋಗೋದಿಲ್ಲ, ನೀವು ತಗೊಂಡು ಹೋಗಿ ಅಂತ ಆ ಥರ ಹೇಳ್ಬಿಟ್ಟಿದ್ರು ಅವರು. ಅವ್ರಿಗೆ ಗೊತ್ತಿರಲಿಲ್ಲ ಬೇರೆ ಯಾರು ಕೂಡ ಮನೆಯಲ್ಲಿ. ಆವಾಗ ಅವರು 3 ಜನ ಅನ್ಕೊಂಡು ಬಂದಿದ್ದಾರೆ. ಟಾರ್ಗೆಟ್ ತಂದೆ ತಾಯಿ ಮಗ ಟಾರ್ಗೆಟ್. ಬೇರೆ ಏನು ಡ್ಯಾಮೇಜ್ ಆಗಿದೆ ಎಲ್ಲ ಕೊಲೆಟ್ರಲ್. ಪ್ರಕಾಶ್ ಬಾಕ್ಲೆ ಆವಾಗ ಸೌಂಡ್ ಕ್ರಿಯೇಟ್ ಮಾಡಿದ್ದಾನೆ, ಅದಕ್ಕೆ ಬಚಾವ್ ಆಯಿತು. ಪೊಲೀಸ್ಗೆ ಫೋನ್ ಮಾಡಿದ್ದಾರೆ, ಅದ್ರಲ್ಲಿ ನೋಡ್ಬಿಟ್ಟು ಗಾಬರಿನಲ್ಲಿ ಅವರು ಬಿಟ್ಬಿಟ್ರಲ್ಲಿ. ಅದರ್ವೈಸ್ ಹಿ ವಾಸ್ ಆಲ್ಸೋ ಟಾರ್ಗೆಟ್. ಒಂದು ವೇಳೆ ಡೋರ್ ಓಪನ್ ಮಾಡಿದರೆ ಅವರು ಹೌದು ಇಂಟೆನ್ಷನ್ ಒಂದಿದ್ರೆ ಎಲ್ಲರ ಬೆಲೆ ಬರುತ್ತೆ. ಸೊ
ಸೊ ಮರ್ಡರ್ನಲ್ಲಿ 8 ಜನ ಎಲ್ಲ ಯಾರು ಎಕ್ಸಿಕ್ಯೂಟ್ ಮಾಡಿದಾರೋ ಹೇಗೆ ಬೆಳೀತು ಅಂತ ಹೇಳಿ. ಸುಪಾರಿ ಲಿಂಕ್ ಹೇಗೆ ಬೆಳೀತು? ಸುಪಾರಿ ಲಿಂಕ್ ಹೇಗೆ ಬೆಳೀತು? ಸುಪಾರಿ ಕೊಡ್ತಾರಲ್ಲ, ಯಾವ ರೀತಿ ಕೊಡ್ತಾರೆ? ಐ ಥಿಂಕ್ ನಾಟ್ ದ ರೈಟ್ ಆನ್ಸರ್ ಫ್ರಮ್ ಮೈ ಸೈಡ್. ಐ ಥಿಂಕ್ ಅದು ಸೊ ಈ 8 ಜನ ಎಲ್ಲರೂ ಒಂದೇ ಆರೋಪಿ, ಎಲ್ಲರ ಮೇಲೆ ಒಂದೇ ಸೆಕ್ಷನ್ ಬರುತ್ತೆ. ಅಂದ್ರೆ ಮಹಾರಾಷ್ಟ್ರ ವಿರೋಧ ಸರ್ ಅವ್ರು ಕೊಲೆ ಮಾಡ್ತಾರೆ, ಅವ್ರಿಗೆ ಇವ್ರಿಗೆ ಹೆಂಗೆ ಈಗ ವಿನಾಯಕ್ ಫೈರೋಜ್ಗೆ ಪ್ಲಾನ್ ಮಾಡಿದ್ದಾನೆ, ಫೈರೋಜ್ ಎಲ್ಲ ಆರ್ಗನೈಸ್ ಮಾಡಿದ್ದಾನೆ. ಶಾರ್ಟ್ ಟರ್ಮ್ ಪ್ಲಾನ್ ಬಹಳ ಹಿಂದಿಂದ ಆಗ್ತಾ ಇಲ್ಲ. ಶಾರ್ಟ್ ಟರ್ಮ್ ಪ್ಲಾನ್ ಇದೆ. ಎಕ್ಸಾಕ್ಟ್ ಹೇಳೋದು ಸರಿ ಇರಲ್ಲ, ಯಾಕಂದ್ರೆ ವಿ ವಿಲ್ ವೆರಿಫೈ ಪ್ರಕಾಶ್ ಭಾಷೆ ಅವರು ದತ್ತಾತ್ರೇಯ ಅವ್ರ ಹೆಸರು ಅವ್ರ ಮೇಲೆ ಡೌಟ್ ಇದೆ ಅಂತ ಅವ್ರು ನಿನ್ನೆ ದತ್ತಾತ್ರೇಯ ಅವರು ಇನ್ನೊಬ್ಬ ಮಗ ಇರ್ತಾನೆ, ದತ್ತಾತ್ರೇಯ ಮೇಲೆ ನಾನು ಡೌಟ್ ಇತ್ತು ಅಂತ ಹೇಳಿ ವಿನಾಯಕರ ಮೇಲೆ ಅವ್ರು ಡೌಟ್ ಪಟ್ಟಿಲ್ಲ. ಬಟ್ ಈ ಇದರಲ್ಲಿ ಏನಾದ್ರು ಅವ್ರದ್ದು ಕೈವಾಡಿದೆನಾ ಅಥವಾ ಏನು? ಇಲ್ಲಿ ಸದ್ಯಕ್ಕೆ ಯಾವುದು ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ನಮ್ಗೆ ಸ್ಟೋರಿ ಕಂಪ್ಲೀಟ್ ಸಿಗ್ತಾ ಇದೆ ಇದರಲ್ಲಿ. ಇಲ್ಲಿವರೆಗೆ ದತ್ತಾತ್ರೇಯದು ಆಕ್ಟಿವಿಟಿ ನಾವು ಕಂಡುಕೊಂಡಿಲ್ಲ. ಸರ್ ಅವ್ರು ಬುದ್ಧಿ ಹೇಳಿದ್ದ ಟ್ರಿಗರ್ ಮೂವ್ಮೆಂಟ್ ಸರ್ ಇರಬಹುದು, ಯಾಕಂದ್ರೆ ನೋಡಿ ಅದು ಬಹಳ ಇಂಪಾರ್ಟೆಂಟ್. ನಾವು ಕೂಡ ಯಾಕೆ ಇಷ್ಟೊಂದು ಸೀರಿಯಸ್ ಪ್ಲಾನಿಂಗ್ ಮಾಡಬಹುದು, ತಲೆಗೆ ಬಂದಿರಬಹುದು, ಯಾಕಂದ್ರೆ ಆ ತರ ಥ್ರೆಟ್ ಇದೆ. ನೋಡ್ತೀರಂದ್ರೆ ಏನು, ಈಗ ಅವರು ಪ್ರಾಪರ್ಟಿ ಇವ್ರ ನಾಲೆಜ್ ಇಲ್ಲದೆ ಇವ್ರ ಹೆಸರಲ್ಲಿ ಇಟ್ಕೊಡ್ತಾ ಇದ್ದಾರೆ. ಇವ್ರಿಗೆ ಗೊತ್ತಾಗಿ ಇವನು 2-3 ಯೂಸ್ ಮಾಡಿದ್ದಾನೆ. ಆಮೇಲೆ ಅವ್ರಿಗೆ ವಾರ್ನಿಂಗ್ ಸರ್ ಯಾವ್ಯಾವ ಪ್ರಾಪರ್ಟಿ ಸರ್ ಎಷ್ಟು ಪ್ರಾಪರ್ಟಿ ಮಾಡಿದ್ರು ಅದು ಬಿಡಿ. ಐ ಥಿಂಕ್ ದಟ್ಸ್ ನಾಟ್ ರೈಟ್. ಸರ್ ಈಗ ಅವರು ಸಿಟಿಯಲ್ಲಿ ಎಂಟ್ರಿ ಆದ ಸರ್ ವೆಹಿಕಲ್ ಆಮೇಲೆ ಏರ್ ಬ್ಯಾನ್ ಮಾಡ್ಕೊಂಡು ಅದು 4-5 days ನಲ್ಲಿ ಪ್ಲಾನಿಂಗ್ ಮಾಡಿ, ಅದು ಗಾಡಿ ತಗೊಂಡು ಇದರಲ್ಲಿ 4-5 days ನಲ್ಲಿ ಪ್ಲಾನಿಂಗ್ ಮಾಡಿದ್ದಾರೆ. ಕೊಲೆ ಮಾಡೋಕೆ ಮುಂಚೆ ಅಡ್ವಾನ್ಸ್ ಅಲ್ಲಿ ಬಂದು ಪ್ಲಾನ್ ಮಾಡಿದ್ದಾರೆ. ಪ್ರಾಪರ್ ಪ್ಲಾನಿಂಗ್ ಇದೆ ಇದರಲ್ಲಿ. ವೆಹಿಕಲ್ ವ್ಯವಸ್ಥೆ ಹೆಂಗಾಯಿತು ಕೊಟ್ಟಿದ್ರು ಬರ್ಲಿಕ್ಕೆ? ಇದು ನೋಡಿ, ವ್ಯವಸ್ಥೆ ಮಾಡೋದು ಎಲ್ಲ ಜವಾಬ್ದಾರಿ ಈ ಸಂದರ್ಭದಲ್ಲಿ ಫೈರೋಜ್. ಅವನು ಕಂಪ್ಲೀಟ್ ಕಾಂಟ್ರಾಕ್ಟ್ ತಗೊಂಡಿದ್ದ ವಿನಾಯಕ್ ಕಡೆಯಿಂದ. ಎಲ್ಲ ಅರೇಂಜ್ಮೆಂಟ್ ಆಗಲಿ, ವೆಹಿಕಲ್ ಆಗಲಿ, ವೆಪನ್ ಆಗಲಿ, ರೆಕ್ಕಿ ಮಾಡಲಿ, ಎಲ್ಲ ಜವಾಬ್ದಾರಿ ಫೈರೋಜ್ ಕಡೆಯಿಂದ ಇಲ್ಲ. ಫೈರೋಜ್ ಬರೀ ರೊಕ್ಕಕ್ಕಷ್ಟೇ ಕೆಲಸ ಮಾಡಿದ್ರು ಅಥವಾ ಅವ್ರದ್ದು ಏನಾದ್ರು ಡಿಸ್ಪ್ಯೂಟ್ ಇತ್ತ ಪ್ರಕಾಶ್ ಅವರು? ಇಲ್ಲ. He has become an employee to Vinayak for this particular case. ಸರ್ ಅವನ ಬಂದಲ್ಲಿ ಅಗ್ರಿಮೆಂಟ್ ಇತ್ತು, ಒಂದು ಅಗ್ರಿಮೆಂಟ್ ಪ್ರಕಾರ ಆರ್ಗನೈಸ್ ಮಾಡಿ 63 ಲಕ್ಷ 65 ಲಕ್ಷ ಕಾಂಟ್ರಾಕ್ಟ್. ನಾವು 3 ಮಚ್ಚ ನಾವು ಸರಿ ಎಲ್ಲಿ ಸಿಕ್ಕಾಕೊಂಡ್ರಿ, ಎಲ್ಲಿ ಹಿಡಿದ್ರಿ ಅಂತ? ಮೀರಜ್ ಅಲ್ಲಿ 4 ಆರೋಪಿಗಳು ನಾವು ಮೀರಜ್ನಲ್ಲಿ ಸೆಕ್ಯೂರ್ ಮಾಡಿದ್ದೇವೆ. ಈಗ ಎಲ್ಲರೂ ಚಾಲೆಂಜ್ ಆಗಿತ್ತು, ಯಾವ ರೀತಿ ಕಾರ್ಯಾಚರಣೆ ಚಾಲೆಂಜಿಂಗ್ ಇತ್ತು. ಬರೀ ಸಿಂಪಲ್ ಚಾಲೆಂಜ್ ಇರಲಿಲ್ಲ ಇದರಲ್ಲಿ. ಇಟ್ ವಾಸ್ ಕಂಪ್ಲೀಟ್ ಬ್ಲೈಂಡ್ ಕೇಸ್. ಒಂದು ವೇಳೆಗೆ ಕಂಪ್ಲೀಟ್ಲಿ ಬ್ಲೈಂಡ್ ಇತ್ತು. ಆಮೇಲೆ ಗೊತ್ತಿತ್ತು ಕ್ಲೋಸ್ ಮೇಲೆ ವರ್ಕ್ ಆಗಿ 5-6 ಟೀಮ್ ಕಂಟಿನ್ಯೂಸ್ಲಿ ವರ್ಕ್ ಆಗ್ತದೆ. ಸೊ ಯಾವ ರೀತಿ ನಾವು ಡಿಟೆಕ್ಟ್ ಮಾಡಿದ್ದೀವಿ ಯಾವಾಗಲೂ ಹೇಳ್ಬಾರ್ದು. ಟೀಮ್ ರಚನೆ ಮಾಡಿದ್ರು ಸರ್. ಯಾರ್ಯಾರ ಟೀಮ್ ಅಂತ ಹೇಳ್ಬೋದು ಸರ್? 5 ಟೀಮ್ ಅಂತ ಹೇಳಿದ್ರು. ಕಂಟಿನ್ಯೂಸ್ 5-6 ಟೀಮ್ ಅದು ಬೇರೆ ಬೇರೆ ಸರ್ವೆಲೆನ್ಸ್ ಮೇಲೆ ಆಗ್ತಾ ಇದೆ ಕೆಲಸ, ಏನೋ ಟ್ರ್ಯಾಕಿಂಗ್ ಮೇಲೆ ಆಗ್ತಾ ಇದೆ. ಸೊ ಆ ರೀತಿಯಲ್ಲಿ ಸ್ಪೆಸಿಫಿಕ್ ಆಗಿ ಸರಿ ಇದೆ. ಇನ್ವೆಸ್ಟಿಗೇಷನ್ ವಿಷಯ ಮಾಡ್ತೇನೆ ಸರ್. ಇದು ಕ್ಲೀವ್ ಏನು ಸರ್? ಅಂದ್ರೆ ಯಾವ ರೀತಿ ನೀವು ಅಂದ್ರೆ ಯಾರೇ ಕೊಲೆ ನಡೆದ ಕ್ರೈಮ್ ಯಾವಾಗಲೂ ಮಾಡುವಾಗ ಏನಾದರೂ ಕ್ಲೂಸ್ ಬಿಟ್ಟು ಹೋಗ್ತಾರೆ. ನಾವು ಐ ಥಿಂಕ್ ಫಸ್ಟ್ ಆವಾಗಲೂ ನಿಮ್ಗೆ ಹೇಳಿದೆ, ನಮಗೆ ಕ್ಲೂಸ್ ಇದೆ, ಕ್ಲೂಸ್ ಮೇಲೆ ನಾವು ಕೆಲಸ ಮಾಡ್ತೀವಿ. ಯಾರು ಬೆನಿಫಿಷಿಯರಿ ಆಗಬೇಕಲ್ಲ. ಇಂಥ ಕ್ರೈಮ್ ನಡೆದಿದ್ರೆ
ಮತ್ತೆ ಅವಾಗ ನೋಡಿ ಯಾಕೆ ಮಾಡಬೇಕು ಅದು ಬಹಳ ಇಂಪಾರ್ಟೆಂಟ್. ಯಾರು ಬೆನಿಫಿಷರಿ ಆಗಬೇಕಲ್ಲ ಅಂತ ಟ್ರೈನ್ ಆ ಒಂದು ನ್ಯೂಸ್ ಮೇಲೆ ನಾವು ಅವತ್ತಿನ ಆರೋಗ್ಯ ಕೂಡ ವಿನಾಯಕ ಬಾಕ್ಲೆ ಅಲ್ಲೇ ಇದೆ ಸರ್, ಸ್ಥಳದಾಗಿದೆ ಸರ್. ನಾನೇನು ಮಾಡಿದ್ರೆ ಇಲ್ಲ ಅನ್ನೋ ಅಂತ ಹೇಳಿ ಅಮಾಯಕ ನಿಂತಿದ್ರು. ಬರಬಾರ್ದು ಅನ್ನೋದಕ್ಕೆ ಅವ್ರು ಪ್ಲಾನ್ ಮಾಡ್ತಾರಲ್ಲ, ಅವ್ರ ತಂದೆಗೆ ಇರೋದು ಎರಡನೇ ಮುಗಿದ್ಮೇಲೆ ಅನುಮಾನ ಸರಿ ಪ್ಲಾನ್ ಮಾಡ್ತಾರಲ್ಲ. ಬಟ್ ಅವ್ರಿಗೆ ಗೊತ್ತಾದ ಮೇಲೆ ಈಗ ನಾವು ಸಿಕ್ಕಾಕೊಳ್ತೀವಿ. ಅವಾಗ ಇಲ್ಲಿಂದ ಓಡುವಾಗ ನಾವು ಹೋಗಿ ಅಂದ್ರೆ ಅದು ಎಸ್ಕೇಪ್ ಮಾಡೋ ಪ್ರಯತ್ನ ಮಾಡಿದ್ರು. ಅವಾಗ ಅಲ್ಲಿವರೆಗೆ ವಾಚ್ ಮಾಡಿದ್ದಾರೆ. ಇಲ್ಲಿವರೆಗೆ ಅದು ಗೊತ್ತಾಗಿದೆ ಅವ್ರಿಗೆ. ಈಗ ಬಚಾವ್ ಮಾಡ್ಲಿಕ್ಕೆ ಆಗಲ್ಲ. ದೆನ್ ಸ್ಟಾರ್ಟೆಡ್ ಎಲ್ಲಿ ನೋಡ್ತೀವಿ ಸರ್ ಏನಾಗುತ್ತೆ? ಸರ್, ಈಗ ಕುಟುಂಬದಲ್ಲಿ ಹತ್ಯೆ ಆಗಿರೋದ್ರಿಂದ ತಂದೆಯವರು ಜೀವದ ರಕ್ಷಣೆಗೆ ಏನು ಕುಟುಂಬದಲ್ಲಿ ಹತ್ಯೆ ಆಗಿರೋದ್ರಿಂದ ಒಂದು ಜೀವ ಬಗ್ಗೆ ರಕ್ಷಣೆ ಕೊಡ್ತಾರೆ ಸರ್. ಅದೇ ಅವ್ರಿಗೆ ನಾವು ಸೆಕ್ಯೂರಿಟಿ ಕೊಟ್ಟಿದ್ದೇವೆ. ಮತ್ತೆ ಚಿಕ್ಕಬಳ್ಳಾಪುರದ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಸುಧಾಕರ್ ಪರವಾಗಿ ಬಿಜೆಪಿ ಮುಖಂಡರು ಇಂದು ಯಲಹಂಕ ಕ್ಷೇತ್ರದ ಕುಂಬಾರಹಳ್ಳಿ ಗ್ರಾಮದಲ್ಲಿ ಮತಯಾಚನೆಯನ್ನು ನಡೆಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿ ರಕ್ಷಾ ರಾಮಯ್ಯ ಬೇರಸಿನ ಪ್ರಚಾರ. ಹೌದು, ಯಲಹಂಕದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು ಇಂದು ಯಲಹಂಕ ಕ್ಷೇತ್ರದ ಕಸಗಟ್ಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಂಬಾರಹಳ್ಳಿಯಲ್ಲಿ ಬೇರಸಿನ ಚುನಾವಣಾ ಪ್ರಚಾರವನ್ನ ಮಾಡಿದರು. ಗ್ರಾಮಕ್ಕೆ ಆಗಮಿಸಿದ ರಕ್ಷಾ ರಾಮಯ್ಯ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದರು. ನಂತರ ಗ್ರಾಮದಲ್ಲಿ ನಡೆದಿದ್ದ ನೂರಾರು ಕಾರ್ಯಕರ್ತರು ಮತ್ತು ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ರಕ್ಷಾ ರಾಮಯ್ಯ ಅವರು 2023ನೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು 5 ಗ್ಯಾರಂಟಿಗಳನ್ನು ನೀಡಿದ್ದು ಅಧಿಕಾರಕ್ಕೆ ಬಂದ ಒಂದೇ ತಿಂಗಳಲ್ಲಿ ಅವು ಅನುಷ್ಠಾನಗೊಂಡು ಪ್ರತಿಯೊಬ್ಬರಿಗೂ ತಲುಪಿದೆ. ಆದ್ದರಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕೆಂದು ಮನವಿಯನ್ನ ಮಾಡಿದರು. ಈ ಚುನಾವಣಾ ಪ್ರಚಾರ ರ್ಯಾಲಿಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಹಾಗೂ ಮಾಜಿ ಶಾಸಕರಾದ ಬಿ ಪ್ರಸನ್ನಕುಮಾರ್, ನೂತನ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಕೃಷ್ಣ, ಕೆಪಿಸಿಸಿ ಸದಸ್ಯ ವೆಂಕಟೇಶ್ ಮೂರ್ತಿ, ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರು, ಕಾಂಗ್ರೆಸ್ ಹಿರಿಯ ಮುಖಂಡರಾದ ಬಿ ಚಾಂದ್ ಪಾಷಾ, ಕಸಗಟ್ಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಿ ಸಂಧ್ಯಾ, ಕಾಂಗ್ರೆಸ್ ಮುಖಂಡ ನಾಗರಾಜ್ ಗೌಡ, ರಂಗಸ್ವಾಮಿ ಇನ್ನು ಹಲವರು ಉಪಸ್ಥಿತರಿದ್ದರು. ಹನುಮಂತರಾಜು, NKS24 ನ್ಯೂಸ್ ಬ್ಯೂರೋ, ಬೆಂಗಳೂರು. 23ರಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪರವಾಗಿ, ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ, DK ಶಿವಕುಮಾರ್ ಸಾಹೇಬ್ರ ಪರವಾಗಿ 23ರಲ್ಲಿ ಚುನಾವಣೆ, ನಮ್ಮ ರಾಜ್ಯದ ಚುನಾವಣೆಗಳು ನಡೆದಾಗ 5 ಪ್ರಣಾಳಿಕೆಗಳನ್ನು ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿದ್ವಿ. ಅದರಲ್ಲಿ ಗೃಹಲಕ್ಷ್ಮಿ, ಶಕ್ತಿ, ಅನ್ನಭಾಗ್ಯ, ಯುವ ನಿಧಿ, ಬಹಳಷ್ಟು ಒಂದು 5 ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರದ ವತಿಯಿಂದ, ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೊಟ್ಟಿದ್ವಿ. ಈ ಕಾರ್ಯಕ್ರಮಗಳು ಡಿಮಾನಿಟೈಸೇಷನ್ ಆಯ್ತು, ಕೋವಿಡ್ ಅಲ್ಲಿ ಮಿಸ್ಮ್ಯಾನೇಜ್ಮೆಂಟ್ ಆಯ್ತು, GST ಎಲ್ಲರ ಬಡವರು ಹೊಟ್ಟೆ ಮೇಲೆ ಹೊಡೆದ್ರು. ಇವೆಲ್ಲ ಆದ್ಮೇಲೆ ನಮ್ಮ ಪ್ರಣಾಳಿಕೆಗಳು ಪ್ರತಿ ಒಂದು ಮನೆಗೆ ತಲುಪಿತ್ತು. ನೀವೆಲ್ಲ ನಮ್ಮ ಮಹಿಳೆಯರು, ಹಿರಿಯರು, ಯುವಕರು ಕಾಂಗ್ರೆಸ್ ಪಕ್ಷನ ಆಶೀರ್ವದಿಸಿ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ ಬಂದಿದೆ. ಸರ್ಕಾರಕ್ಕೆ ಬಂದಿದ್ದು ಒಂದೇ ತಿಂಗಳಲ್ಲಿ, ಅದೇ ತಿಂಗಳಲ್ಲಿ ನೀವು ಜ್ಞಾಪಕ ನಮ್ಮ ಕಾಂಗ್ರೆಸ್ ಸರ್ಕಾರದ ನಾಯಕರುಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಂದೇ ಒಂದು ತಿಂಗಳಲ್ಲಿ 4 ಪ್ರಣಾಳಿಕೆಗಳು ನಿಮಗೆ ಏರಿಸಿಕೊಟ್ಟಿದ್ದಾರೆ. ನಮ್ಮ ಮಹಿಳೆಯರಿಗೆ ಪ್ರತಿ ತಿಂಗಳು 2,000, ನಮ್ಮ ಮಹಿಳೆಯರಿಗೆ ಉಚಿತ ಪ್ರಯಾಣ, ಯಾವುದೇ ಸ್ಕೂಲ್ಗೆ ಹೋಗ್ಲಿ, ಕಾಲೇಜ್ಗೆ ಹೋಗ್ಲಿ, ಹಾಸ್ಪಿಟಲ್ಗೆ ಹೋಗ್ಲಿ, ಕೆಲ್ಸಕ್ಕೆ ಹೋಗ್ಲಿ, ದೇವಸ್ಥಾನ ಮಸ್ಜಿದ್ಗೆ ಹೋಗ್ಲಿ, ಎಲ್ಲೇ ಹೋಗ್ಲಿ ಉಚಿತ ಪ್ರಯಾಣ. ನಮ್ಮ ಗೃಹಕರಿಗೆ, ನಮ್ಮ ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮ, ಯುವ ನಿಧಿ ಕಾರ್ಯಕ್ರಮದಲ್ಲಿ ಯುವ ಡಿಪ್ಲೊಮಾ ಹೋಲ್ಡರ್ಸ್ಗೆ ಮತ್ತೆ ನಮ್ಮ ಡಿಗ್ರಿ ಹೋಲ್ಡರ್ಸ್ಗೆ ಒಂದು ಅಮೌಂಟ್ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷ ಯುವಕರ ಕಸಗಟ್ಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ನನ್ನ ಕಾಂಗ್ರೆಸ್ ಬಂಧುಗಳೇ, ಅಕ್ಕ ತಂಗಿಯರೇ, ಇವತ್ತೇನು ಮುಂಬರುವ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾಗಿ ನಮ್ಮ ರಕ್ಷಾ ರಾಮಯ್ಯ ಅವರು ಕಾಂಗ್ರೆಸ್ನ ಪ್ರತಿನಿಧಿಸ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಅವರು ಸ್ಪರ್ಧೆ ಮಾಡಿದ್ದಾರೆ. ದಯವಿಟ್ಟು 3ನೇ ನಂಬರ್ ಗುರುತಿಗೆ 26ನೇ ತಾರೀಕು ಬೆಳಗ್ಗೆ ಎಲ್ಲರೂ ಎದ್ದು ಮೊದಲನೇದಾಗಿ ಬೆಳಗ್ಗೆ ಮತಗಟ್ಟೆಗೆ ಬಂದು ನಾವು ಎಲ್ಲ ಮೊದಲ ಮತಗಳು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹಾಕೋದ್ರ ಮುಖಾಂತರ ನಮ್ಮ ಕಸಗಟ್ಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಅವರು ಕೊಟ್ಟು ನಾವು ಅವರನ್ನ ಜಯಶೀಲನನ್ನಾಗಿ ಮಾಡುವ ಒಂದು ದಿನ ಹತ್ರ ಇದೆ. ನೀವೆಲ್ಲರೂ ದಯವಿಟ್ಟು ಸಹಕಾರ ನೀಡಬೇಕು.
ಕಾಂಗ್ರೆಸ್ ಭಾಗ್ಯಗಳನ್ನ ಅನುಕೂಲ ಮಾಡ್ಕೊಂತ ಇರೋ ನಾವು ಮಹಿಳೆಯರು ಏನಿದ್ದೀವಿ, ಶಕ್ತಿ ಯೋಜನೆ ಉಪಯೋಗಿಸ್ಕೊತಾ ಇದ್ದೀವಿ. ಏನು 1ನೇ ತಾರೀಕು ಬಂದ್ರೆ ಸಾಕು ನಮ್ಮ ಮನೆಗೆ ಕರೆಂಟ್ ಬಿಲ್ಲು ಸಾವಿರಾರು ರೂಪಾಯಿ ಬರೋದು, ಅದನ್ನ ಕಟ್ಟೋದೇ. ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಸನ್ಮಾನ್ಯ ಶ್ರೀ ಯುವಕ ಮಿತ್ರರಾದಂತ ಸನ್ಮಾನ್ಯ ರಕ್ಷಾರಾಮಯ್ಯನವರೇ ಹಾಗೂ ನಮ್ಮ ಈ ಯಲಹಂಕ ಕ್ಷೇತ್ರದ ಡಾಕ್ಟರ್ BR ಅಂಬೇಡ್ಕರ್, ಕರ್ನಾಟಕದ 2ನೇ ಅಂಬೇಡ್ಕರ್ ಮಲವರ ಪದ್ಧತಿಯನ್ನ ನಿರ್ನಾಮ ಮಾಡಿದಂತ B ಬಸವಲಿಂಗಪ್ಪನವರ ಸುಪುತ್ರರಾದಂತ P ಪ್ರಸನ್ನ ಕುಮಾರ್ ಜಿ ಅವರೇ ಹಾಗೂ ನಮಗೆ ಸದಾ ಯುವಕರಲ್ಲಿ, ರೈತರಲ್ಲಿ, ಕಾರ್ಮಿಕರಲ್ಲಿ ಸದಾ ಯಾವುದೇ ಕೆಲಸಗಳಲ್ಲಿ ಸ್ಪಂದಿಸಿ ನಮ್ಮ ಜೊತೆ ಯಾವಾಗಲೂ ಸಹಕಾರ ಕೊಡುವಂತ 2 ಸಲ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತ ಸನ್ಮಾನ್ಯ ಗೋಪಾಲಕೃಷ್ಣನವರೇ, ಹಾಗೆ ಜಿಲ್ಲಾ ಪಂಚಾಯಿತಿ ಸದಸ್ಯರು, ನನ್ನ ಮಿತ್ರರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತ ರಂಗಸ್ವಾಮಯ್ಯವರೇ, ನಮ್ಮ ಈ ಭಾಗದ ಕಸ್ಕಟ್ಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದ ಏಕೈಕ ಅಧ್ಯಕ್ಷಿಣಿ ಶ್ರೀಮತಿ ಸಂಧ್ಯಾ ಅವರವರೇ, ಹಾಗೂ ಹುಳ್ಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ, ನಯೀಮ್ ಅವರೇ. ಯಾಕಂದ್ರೆ ಈ ನಯೀಮ್ ಅವರು ತುಂಬಾ ಕಷ್ಟ ಬಿದ್ದಿದ್ದಾರೆ ಇವತ್ತಿನ ಆರ್ಗನೈಸೇಷನ್ಗೆ. ಕಾಂಗ್ರೆಸ್ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಖಜಾನೆ ಖಾಲಿ ಮಾಡಿಕೊಂಡಿದೆ ಎಂದು ಚಳ್ಳಕೆರೆಯಲ್ಲಿ ಜೆಡಿಎಸ್ ರವೀಶ್ ಲೇವಡಿಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಖಜಾನೆ ಖಾಲಿ ಮಾಡಿಕೊಂಡಿದೆ. ಜೆಡಿಎಸ್ ರವೀಶ್ ಲೇವಡಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 1 ವರ್ಷದ ಒಳಗೆ 1,05,00,000 ಕೋಟಿ ಸಾಲ ಮಾಡಿದ್ದಾರೆ. ಇನ್ನು 4 ವರ್ಷಗಳ ಕಾಲ ಇನ್ನಷ್ಟು ಸಾಲ ಮಾಡುತ್ತಾರೋ ಗೊತ್ತಿಲ್ಲ ಎಂದು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ರವೀಶ್ ಹೇಳಿದರು. ಇವರು ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಬರುವ ಬಿಜೆಪಿಯ ಜಯರಾಮ್ ಅವರ ಆಫೀಸ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಇವರು, ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಎಂದು ಹೇಳಿಕೊಳ್ಳುತ್ತಿದೆ. ಆದರೆ ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ 1,05,00,000 ಕೋಟಿ ಸಾಲಗಳನ್ನು ಜನತೆಯ ಮೇಲೆ ಹೊರಿಸಿದೆ. ಅಲ್ಲದೆ ಈ ಸಾಲ ವರ್ಷದೊಳಗೆ ಇಷ್ಟಾದರೆ ಇನ್ನು 4 ವರ್ಷಗಳ ಕಾಲ ಎಷ್ಟು ಸಾಲ ಆಗಬಹುದು ಎಂದು ಜನಸಾಮಾನ್ಯರು ಊಹಿಸಬಹುದು. ಈ ಸಾಲದ ಹೊರೆಯನ್ನ ಜನಸಾಮಾನ್ಯರ ತಲೆಯ ಮೇಲೆ ಬೀಳಲಿದೆ. ಇದನ್ನ ಮಹಿಳೆಯರು ಅರ್ಥೈಸಿಕೊಳ್ಳಬೇಕಾಗಿದೆ. ಆದ್ದರಿಂದ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳು ಒಂದಾಗಿವೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಭಾಗ್ಯಗಳು ಯಾವುದೇ ರೀತಿ ಪರಿಣಾಮ ಬೀರುವುದಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಚಿತ್ರದುರ್ಗ ಕ್ಷೇತ್ರದ ಗೋವಿಂದ್ ಕಾರಜೋಳ ಅವರನ್ನ ಈ ಬಾರಿ 3 ಲಕ್ಷ ಮತಗಳಿಂದ ಅಧಿಕ ಮತಗಳಿಂದ ಆಯ್ಕೆ ಮಾಡಿ ತರಬೇಕಾಗಿದೆ ಎಂದರು. ಇನ್ನು ಈ ವೇಳೆ ಕೆಟಿ ಕುಮಾರಸ್ವಾಮಿ ಮಾತನಾಡಿ, ದೇಶದಲ್ಲಿ ಎಂದು ಕಂಡರಿಯದ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ರೈತರ ಹಾಗೂ ಜನಪರ ಕಾಳಜಿ ಇಟ್ಟುಕೊಂಡು ಹಲವಾರು ಕಾನೂನುಗಳನ್ನು ಜಾರಿಗೆ ತಂದು ಜನಸಾಮಾನ್ಯರ ಮೆಚ್ಚುಗೆ ಪಡೆದಂತಹ ಪ್ರಧಾನಿಯಾಗಿದ್ದಾರೆ. ಇಂತಹವರ ಅಭಿವೃದ್ಧಿಯ ಕೆಲಸಗಳನ್ನ ನೋಡಿ ನೀವೆಲ್ಲರೂ ಇದೊಂದು ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಆರಿಸಿ ತರಬೇಕಾಗಿದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಪಿಟಿ ತಿಪ್ಪೇಸ್ವಾಮಿ, ಪ್ರಮೋದ್, ಜೆಡಿಎಸ್ ಮುಖಂಡ ಆನಂದಪ್ಪ, ಸೋಮಶೇಖರ, ಮಂಡಿ ಮಠ, ಸುರ್ನಳ್ಳಿ ಶ್ರೀನಿವಾಸ್, ಜಯರಾಮ್, ಜಯಪಾಲಯ್ಯ, ಬಿಜೆಪಿ ಯುವ ಮುಖಂಡ ಮಂಜುನಾಥ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮೌನೇಶ್ ಆಚಾರ್ಯ, NKS TV4 ನ್ಯೂಸ್, ಚಳ್ಳಕೆರೆ. ಕಾಂಗ್ರೆಸ್ ಅವರು ಕೊಡೋದಕ್ಕೆ ಅವರಿಗೆ ಹಣ ಕೂಡ ಇಲ್ಲ, ಖಜಾನೆ ಖಾಲಿಯಾಗಿದೆ. ಇವತ್ತು ಸಾಲ 1,10,00,000 ಕೋಟಿ ಸಾಲ ಮಾಡ್ತವೆ, ಅವ್ರಿಗೆ ಸರ್ಕಾರ ಆಗ್ತಾ ಇಲ್ಲ. ಮತ್ತೆ ನೋಡಿ ಏನಾಗಿದೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಲೋಕೋಪಯೋಗಿ ಇಲಾಖೆಗೆ ಕೋವಿಡ್ ಟೈಮಲ್ಲಿ ಎಷ್ಟು ಅನುದಾನ ಬಂದಿತ್ತು. ಕೋವಿಡ್ ಬಂದಾಗ ನಿಮ್ಗೆ ಗೊತ್ತಲ್ಲ ಎಷ್ಟು ಸಂಕಟದಲ್ಲಿ ಇದ್ವಿ ನಾವು, ಹಣನೇ ಇರ್ಲಿಲ್ಲ. ಇವತ್ತು ಅದಕ್ಕಿಂತ ಕಡಿಮೆ 3,500 ಕೋಟಿ ಇವತ್ತು ಒಂದೇ ಒಂದು ಇಲಾಖೆ ಕಡಿಮೆ ಕೊಟ್ಟಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ದುಡ್ಡಿದ್ರೆ ಯಾಕೆ ಕೊಡಲ್ಲ ಅವರು? ಇವತ್ತು ಲೋಕೋಪಯೋಗಿ ಇಲಾಖೆಗೆ ಇವತ್ತು 1 ವರ್ಷದಲ್ಲಿ ರಿಲೀಸ್ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಯಾಕಂದ್ರೆ ಅವ್ರ ಹಣ ಇಲ್ಲ, ಇವತ್ತು ಪಡೆದಾಡ್ತವ್ರೆ. ಮತ್ತೆ ಸಂಬಳ ಲೇಟ್ ಮಾಡ್ಕೊಟ್ಟಿದ್ದಾರೆ, ಸಂಬಳ ಕೊಡೋಕೆ ದುಡ್ಡಿಲ್ಲ. ಅವತ್ತ 5ನೇ ತಾರೀಕು 10ನೇ ತಾರೀಕು ಸಂಬಳ ಮೊನ್ನೆ 28ನೇ ತಾರೀಕು ಕೊಟ್ಟಿದ್ದಾರೆ. ಬೇಕಾದ್ರೆ ವಿಚಾರ ಮಾಡಿ ನೋಡಿ ಲೋಕೋಪಯೋಗಿ ಇಲಾಖೆ. ಪ್ರಕರಣ ನಾವು ಪ್ರಶ್ನೆ ಮಾಡೋದು ಜಾಸ್ತಿ ಆಗ್ಬಿಡ್ತು, ಬೇಡ. ನಿಮ್ಮದು ಏನೇನಾಯ್ತು, ಏನು ಮಾಡ್ತೀರ ಬೇಡ, ಪ್ರಚಾರ ಮಾಡ್ತೀರಾ, ಏನು ಮಾಡ್ತೀರಾ, ನಿಮ್ಮ ಅಭ್ಯರ್ಥಿನ ಗೆಲ್ಲಿಸ್ಕೊಳ್ಳೋಕ್ಕೆ ಅದನ್ನು ಹೇಳ್ರಿ. ಕಾರಜೋಳವರ ಏನು ಇವತ್ತು ಅವರ ಒಂದು ಮುಖಂಡತ್ವದಲ್ಲಿ ನಾವು ಅವರ ಅಬ್ಸೆನ್ಸ್ ಅಂದರೆ ಅವರು ಬೇರೆ ಕ್ಷೇತ್ರದಲ್ಲಿರೋದ್ರಿಂದ
ನಾವೆಲ್ಲ ಲೀಡರ್ಗಳು ಏನು ಇವತ್ತು ಈ ನಮ್ಮ 3 ಅಭ್ಯರ್ಥಿಗಳು ಕಳೆದ ಬಾರಿ ಸೋತಿದಂಥ ಅಭ್ಯರ್ಥಿಗಳು ಮತ್ತು ತಾಲೂಕು ಅಧ್ಯಕ್ಷರು ನಮ್ಮ ಪದಾಧಿಕಾರಿಗಳು 2 ಪಕ್ಷ ಪದಾಧಿಕಾರಿಗಳು ಇವತ್ತು ಬೆಳಿಗ್ಗೆ 10:30 12 ಗಂಟೆಗೆ ಸ್ಟಾರ್ಟ್ ಮಾಡಿ ವಿರುದ್ರಮಣಿ ಪಂಚಾಯತಿ, ಜಾಜೂರು ಚನ್ನಮ್ಮನ ಪಂಚಾಯತಿ, ಚೌಳೂರು ಅಗಳ್ಳಬಂಡೆ, ಈ ಥರ ಈ ಒಂದು ಜಿಲ್ಲಾ ಪಂಚಾಯತಿ 5 ಪಂಚಾಯತಿನ ಮುಗಿಸಿ ಸೀದಾ ಪಶ್ಚಿಮ ಜಿಲ್ಲಾ ಪಂಚಾಯತಿ ಮುಗಿಸಿ ಆಮೇಲೆ ಎಷ್ಟು ಮರುದಿನ ನಮ್ಮ ಕಾರಜೋಳ ಸಾಹೇಬರು ಬರ್ತಾರೆ ಬೆಳಿಗ್ಗೆ. ಅವರು 9 ಗಂಟೆಯಿಂದ ತಿರ್ಗ ಚಾಲನೆ ಕೊಟ್ಟು ತಿರ್ಗ 3 ಜಿಲ್ಲಾ ಪಂಚಾಯತಿ ದೊಡ್ಡೇರಿ, ಅಲ್ಲಿವಾಡ ಮತ್ತೆ ಈ ಕಡೆ ಪಶ್ಚಿಮಪುರ ಈ 3 ಭಾಗ ತಿರ್ಗ ನಾಳೆ ಅವ್ರನ್ನ ಇಟ್ಕೊಂಡು ಮುಗಿಸಿ ಸಾಯಂಕಾಲ ಈಗ 6 ಗಂಟೆಗೆ ಚಳ್ಳಕೆರೆ ಬಂದು ಇಲ್ಲಿ ಕಾರಜೋಳ ಸಾಹೇಬರು ಟೋಟಲ್ ರೋಡ್ ಶೋ ಇರುತ್ತೆ. ಇಡೀ ವಾರ್ಡ್ ವೈಸ್ ಕೆಲವು ವಾರ್ಡ್ಗಳು ಈ ಬಾರಿ ಏನು ಇವತ್ತು ನಮ್ಮ ಕಾರಜೋಳ ಸಾಹೇಬರು ಅತಿ ಹೆಚ್ಚಿನ ಮತದಿಂದ ಸುಮಾರು 2 ಲಕ್ಷಕ್ಕೂ ಅಧಿಕ ಮತದಿಂದ ಇವತ್ತು ಈ ಚಿತ್ರದುರ್ಗ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಆಯ್ಕೆಯಾಗಿರುವುದು ಖಚಿತವಾಗುತ್ತದೆ. ಚಳ್ಳಕೆರೆ ತಾಲೂಕಲ್ಲಿ ಸುಮಾರು 25ರಿಂದ 30 ಸಾವಿರ ನಾವು ಈ ಬಾರಿ ನೀಡ್ಬೋದು. ನಾಟಿ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಕುಮಾರಣ್ಣ ಅವ್ರು ಇರ್ಬೋದು, ಅನಿಲ್ ಕುಮಾರ್ ಅವ್ರು ಇರ್ಬೋದು, ನಾವು ಇರ್ಬೋದು. 2018 ಇಸ್ವಿ ತಗೊಂಡು ನೋಡಿ ನೀವು, ರೈತ ಸಂಘದವ್ರು 4,000 ತಗೊಂಡಿದ್ದಾರೆ, 37,000 ಬಿಜೆಪಿ ತಗೊಂಡಿದ್ರು, JDS 60,000 ತಗೊಂಡಿದ್ರು. ಕಾಂಗ್ರೆಸ್ ವಿರುದ್ಧವಾಗಿ ಇಲ್ಲಿ 1 ಲಕ್ಷಕ್ಕೂ ಅಧಿಕ ಮತ ಇದೆ ಚಳ್ಳಕೆರೆನಲ್ಲಿ. ಇವತ್ತು ಎಲ್ಲರೂ ಸಹ ನಾವು ಒಟ್ಟಾಗಿ ಸೇರಿರೋದ್ರಿಂದ 20ರಿಂದ 30,000 ಮತಗಳು ಲೀಡ್ ಬಂದೇ ಬರ್ತದೆ ಕಾರಜೋಳ ಸಾಹೇಬರಿಗೆ ಅಂತ ನಿಮ್ಗೆಲ್ಲ ತಿಳಿಸ್ತಾ ಇದೆ. ನಾಳೆ ಬರ್ತಾರೆ ಅವರು. ಸತತವಾಗಿ ಪ್ರಚಾರ ಮಾಡ್ತಾನೆ ಇದ್ದಾರೆ. ಪಾಪ ಬೆಳಿಗ್ಗೆ ಅವರು 6 ಗಂಟೆಯಿಂದ ಕಾರಜೋಳ ಸಾಹೇಬರು ರಾತ್ರಿ 11-12 ಗಂಟೆವರೆಗೂ ಸಹ ಸತತವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಸಮಯದ ಅಭಾವ ಇದ್ರು ಸಹ ಅವರು ಈ ವಯಸ್ಸಲ್ಲೂ ಸಹ ಒಂದೇ 1 ಗಂಟೆ ವೇಟ್ ಮಾಡ್ತಾರೆ. ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ. ಬರ್ತಾರೆ, ಮತ್ತೆ ನಾಳೆ ಬರ್ತಾರೆ. ನಾಳೆ 3 ಜಿಲ್ಲಾ ಪಂಚಾಯತಿ ಹಾಗೂ ಚಳ್ಳಕೆರೆ ನಗರದಲ್ಲಿ ಪ್ರಚಾರ ಮಾಡ್ತಾರೆ. JDSನವರು 1-2 ಸಭೆ ಮಾಡಿರು, BJಪಿಯವರು 1-2 ಸಭೆ ಮಾಡಿರು. ಇನ್ನು ನೀವು ಸಮ್ಮಿಲನಗೊಳ್ಳದ್ರಾಗಿದ್ರೆ ಹೊರತು ವೇದಿಕೆ ಬಿಟ್ಟು ಆ ಕಾಡಕ್ಕೆ ಇಳಿದಿಲ್ಲ. ಕಾಂಗ್ರೆಸ್ನವರು 2 ರೌಂಡ್ ಹೊಡೆದಾರೆ. ನೀವು ಇನ್ನು ಸಭೆ ಮಾಡೋದ್ರಾಗ ಇದ್ರ ಇನ್ನು 3 ದಿವಸ ಐತೆ ನಿಮಗೆ ಪ್ರಚಾರ ಮಾಡಕ್ 3 ದಿವಸ ಟೈಮು. ಸರ್ ನಮಗೆ ಇವತ್ತು ತಾಲೂಕಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ 1 ಲಕ್ಷ ಮತ ಇದೆ ಅಂತ ನಿಮ್ಗೆ ಹೇಳ್ಬಿಟ್ಟಿದ್ವಿ. ಅದನ್ನ ಒಗ್ಗೂಡಿಸಿದ್ರೆ ಸಾಕು, ಒಂದೇ ದಿನ ಸಾಕು. ಅರ್ಥ ಆಯ್ತಾ? ಕಾಂಗ್ರೆಸ್ ವಿರುದ್ಧವಾಗಿರ್ತಕ್ಕಂಥ ಮತಗಳನ್ನ ನಾವು ಒಗ್ಗೂಡಿಸಿದ್ರೆ ನಾವು ಒಂದೇ ದಿನದಲ್ಲೇ 30,000 ಅವ್ರು ಗೊತ್ತಿದೆ, ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ನಾವು ಲೀಡ್ ತಗೊಳಕ್ ಆಗಲ್ಲ. ಅವ್ರಿಗೆ 2 ತಿಂಗಳು 3 ತಿಂಗಳು ಬೇಕಾಗ್ತದೆ. ನಮ್ಮ ಕಾರ್ಯಕರ್ತರು ಯಾರು ಮಾಡ್ತಾ ಇಲ್ಲ ಸರ್. ನಮ್ಮ ಕಾರ್ಯಕರ್ತರು ಸಂತೋಷವಾಗಿದ್ದಾರೆ. ಯಾಕಂತಂದ್ರೆ ಬಿಜೆಪಿ ಸೇರಿದ್ದು ಎಲ್ರಿಗೂ ಸಂತೋಷ ಇದೆ. ಬಿಜೆಪಿ ಅವ್ರಿಗೂ JDS ಸಂತೋಷ ಇದೆ. ಯಾವುದೇ ಕಾರ್ಯಕರ್ತರು ಭಿನ್ನಾಭಿಪ್ರಾಯ ಇಲ್ಲ. ನಮ್ಗೆಲ್ಲ ಫೋನ್ ಮಾಡಿ ಹೇಳ್ತಾರೆ ಒಳ್ಳೆ ಕೆಲಸ ಮಾಡಿದ್ದೀರಿ. ಅಲ್ಲ, ನಿಮ್ಮ ಮುಖಂಡರೇ ವೇದಿಕೆಯಲ್ಲೇ ಹೇಳಿದ್ರು, ನಾವು ಆ ಕಡೆ ಕೇಳಿದಿಲ್ಲ, ಪ್ರಚಾರಕ್ಕೆ ಹೋಗಿಲ್ಲ, ಬರೀ ವೇದಿಕೆಯಲ್ಲೇ ಇದೀವಿ ಅಂತ ಹೇಳಿ ನಿಮ್ಮ ಮುಖಂಡರೇ ಸಭೆ ಒಳಗೆ ಮಾತಾಡಿದ್ರು. ಈಗ ನಾನು ಹೇಳ್ತಾ ಇರೋದು ಯಾರೋ ಒಬ್ಬರು ತಿಳಿಸಿರ್ಬೋದು, ಅದನ್ನ ನಾವು ಇಲ್ಲ ಅಂತ ಹೇಳ್ತಾ ಇದ್ದೀವಿ. ನಾಲತ್ವಾಡದಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಅವರು 6 ಬಾರಿ ಆಯ್ಕೆಯಾಗಿದ್ದಾರೆ. ಜಿಲ್ಲೆಯ ಯಾವ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಲ್ಲ ಎಂದು CS ನಾಡಗೌಡ ಅಪ್ಪಾಜಿ ಅವರು ಹೇಳಿದ್ದಾರೆ. ಸಂಸದ ರಮೇಶ್ ಜಿಗಜಿಣಗಿ ಅವರು 6 ಬಾರಿ ಆಯ್ಕೆಯಾಗಿದ್ದಾರೆ. ಜಿಲ್ಲೆಯ ಯಾವ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ. ಸಂಸತ್ತಿನಲ್ಲಿ ಅವುಗಳ ಬಗ್ಗೆ ಒಂದು ಪ್ರಶ್ನೆ ಕೇಳಿಲ್ಲ. ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲಗೂರ ಆಯ್ಕೆ ಅಗತ್ಯವಾಗಿದೆ ಅಂತ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರಾದ CS ನಾಡಗೌಡ ಅಪ್ಪಾಜಿ ಹೇಳಿದರು. ನಾಲತ್ವಾಡ ಪಟ್ಟಣದ ಶ್ರೀ ಗಣಪತಿ ಚೌಕದಲ್ಲಿ ವಿಜಯಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜು ಆಲಗೂರ ಪರವಾಗಿ ಬಹಿರಂಗ ಪ್ರಚಾರದ ವೇದಿಕೆಗೆ ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಗೆ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರಲು ಐತಿಹಾಸಿಕ ವಿಜಯಪುರವನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲು ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಳ ಮಾಡಲು ರಾಜು ಆಲಗೂರ ಶ್ರಮಿಸುವವರು. ಹೀಗಾಗಿ ಅವರನ್ನ ಗೆಲ್ಲಿಸಲೇಬೇಕು ಅಂದರು. ಈ ವೇಳೆ ಪಟ್ಟಣ ಪಂಚಾಯತ್ ಸದಸ್ಯ ಪೃಥ್ವಿರಾಜ ನಾಡಗೌಡರ್ ಸೋಮವಾರದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕರಾದ CS ನಾಡಗೌಡ ಅಪ್ಪಾಜಿ ಅವರು ವಹಿಸಿಕೊಳ್ತಿದ್ದು, ವಿಜಯಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಾಜು ಆಲಗೂರ, ಸಚಿವರಾದ MB ಪಾಟೀಲ್, ಶಿವಾನಂದ ಪಾಟೀಲ್, ಶಾಸಕರಾದ ಅಶೋಕ ಮನಗೂಳಿ, ಯಶವಂತರಾಯಗೌಡ ಪಾಟೀಲ, ಹಮೀದ್ ಮುಸರೀಫ್ ಭಾಗವಹಿಸಲಿದ್ದು, ಕಾರ್ಯಕ್ರಮಕ್ಕೆ ಅಪಾರ ಸಂಖ್ಯೆಯ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಅಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ತಿಳಿಸಿದರು. ಬಾಚಂದ್ರ ಗದಗಿನ, ಸಂಗಣ್ಣ ಪತ್ತಾರ, ಶಂಭುಲಿಂಗಪ್ಪ ದುದ್ದಗಿ, ಸಂಗಣ್ಣ ಗಂಗನಗೌಡ್ರ, ರಸೂಲ ಇನ್ನೂ ಹಲವರು ಹಾಜರಿದ್ದರು.
ಕ್ಯಾಮರಾಮನ್ ಲಾಲಾ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, NKS TV4, ನಾಲತುವಾಡ. ಗಂಗಾವತಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಜರುಗಿದ ಮಾರುತೇಶ್ವರ ಜಾತ್ರಾ ಮಹೋತ್ಸವ. ಕನಕಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮುಸ್ಟೂರು ಡಗ್ಗಿ ಕ್ಯಾಂಪಿನಲ್ಲಿ 2 ದಿನಗಳ ಕಾಲ ಮಾರುತೇಶ್ವರ ಜಾತ್ರಾ ಮಹೋತ್ಸವ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಪ್ರತಿ ವರ್ಷ ಚೈತ್ರ ಮಾಸದ ನವಮಿ ಮತ್ತು ದಶಮಿ ದಿನಗಳಂದು 2 ದಿನಗಳ ಕಾಲ ಜರುಗಿದ ಶ್ರೀರಾಮನ ಬಂಟ ಮಾರುತೇಶ್ವರನಿಗೆ ಬೆಳಿಗ್ಗೆಯಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಬಳಿಕ ಗಂಗಾ ಪೂಜೆ, ಕಂಠಿ ಪೂಜೆ, ಉಚ್ಚಾಯಿ ರಥೋತ್ಸವ, ಅಗ್ನಿಕುಂಡ ಮಹೋತ್ಸವ ಮತ್ತಿತರ ಪೂಜಾ ಕಾರ್ಯಕ್ರಮಗಳು ಸಾಂಗತವಾಗಿ ಜರುಗಿದವು. ಗಂಗಾವತಿ, ಕಾರಟಗಿ, ಬೂದುಗುಂಪ, ಕನಕಗಿರಿ ಸೇರಿದಂತೆ ಜಿಲ್ಲೆಯ ನಾನಾ ಭಾಗಗಳಿಂದ ಭಕ್ತಾದಿಗಳು ಆಗಮಿಸಿ ಮಾರುತೇಶ್ವರನ ದರ್ಶನ ಪಡೆದು ಪುನೀತರಾದರು. ಶ್ರೀರಾಮನವಮಿಯ ಸಂಭ್ರಮ ಹಾಗೂ ಶ್ರೀರಾಮಚಂದ್ರ ಕಲ್ಯಾಣ ಮಹೋತ್ಸವ ಹಾಗೂ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಮಾರುತೇಶ್ವರನಿಗೆ ಜಾತ್ರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಕಳಶಾರೋಹಣ ನಡೆಸಲಾಯಿತು. ಜೊತೆಗೆ ಇದ್ದಕ್ಕಿದ್ದಂತೆ ವರ್ಣನ ಕೃಪೆಯೂ ಜರುಗಿತು. ಇದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ಹ್ಯಾಟಿ ಹಾನಾಳಪ್ಪ, ಸಮಾಜ ಸೇವಕರಾದ H. ಲಿಂಗಪ್ಪ, ರಮೇಶ್ ಗೊರಗಲ್, ಹನುಮೇಶ ಗೊರಗಲ್, ಕೆಂಚಪ್ಪ ಹ್ಯಾಟಿ ಸೇರಿದಂತೆ ಊರಿನ ಹಿರಿಯರು ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಭಾಗವಹಿಸಿದ್ರು. ಶರಣಪ್ಪ, NKS TV4, ಗಂಗಾವತಿ. ವಿಶೇಷವಾದ ಜಾತ್ರೆ ನಮ್ಮ ಕಾಲಾಂತರದಲ್ಲಿ ನಮ್ಮ ಪ್ರತಿ ವರ್ಷದಂತೆ ನಾವು ಪ್ರತಿ ವರ್ಷದಂತೆ ನಮ್ಮ ಮಾರುತೇಶ್ವರನ ಕೃಪೆ ಆಶೀರ್ವಾದದಿಂದ ನಮ್ಮ ಕೆಲಸವನ್ನು ಈಡೇರಿಸುವ ಸಲುವಾಗಿ ಆಶೀರ್ವಾದದಿಂದ ಎಲ್ಲವೂ ನಮಗೆ ಒಳ್ಳೆಯದಾಗಿರುತ್ತದೆ. ಅದಕ್ಕೆ ತುಂಬ ಧನ್ಯವಾದಗಳು. ಕಾಂಗ್ರೆಸ್ ಕಚೇರಿ ನನ್ನ ಮನೆಗೆ ನಾನೇ ಬಂದಿದ್ದೇನೆ. 2018ರಲ್ಲಿ ಕಾರಣಾಂತರದಿಂದ ಬಿಜೆಪಿಯನ್ನ ಸೇರಿದ್ದೆ, ಮಾಲಿಕಯ್ಯ ಗುತ್ತೇದಾರ್ ಅವರು ಕಲಬುರಗಿಯಲ್ಲಿ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ನನ್ನ ಮನೆಗೆ ನಾನೇ ಬಂದಿದ್ದೇನೆ. 2018ರಲ್ಲಿ ಕಾರಣಾಂತರದಿಂದ ಬಿಜೆಪಿಯನ್ನು ಸೇರಿದೆ. 6 ವರ್ಷ ಕಾಲ ಕಳೆದಿದ್ದೇನೆ. ನನಗೆ ಗೊತ್ತು, ಉಸಿರುಗಟ್ಟುವ ವಾತಾವರಣ ಇತ್ತು. ಬಿಜೆಪಿಯಲ್ಲಿ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದ್ರೂ ಬೆಲೆ ಇಲ್ಲ. ಅಲ್ಲಿ ತಾಳ್ಮೆಯಿಂದ ನಾನು ಕೆಲಸ ಮಾಡಿದ್ದೇನೆ. ನಾನು ಕಾಂಗ್ರೆಸ್ಗೆ ಬರಬೇಕಾದ್ರೆ ಯಾವ ಕಂಡೀಷನ್ ಕೂಡ ಮಾಡಿಲ್ಲ. ಅಬ್ ಕಿ ಬಾರ್ 400 ಚಾರ್ ಇಲ್ಲ, ಅಬ್ ಕಿ ಬಾರ್ ಬಿಜೆಪಿ 200 ಬಾರ್. ಒಂದು ಕುಟುಂಬವನ್ನು ಒಡೆಯತಕ್ಕಂಥ ರಾಜಕಾರಣ ಮಾಡ್ತಿದ್ದಾರೆ ಬಿಜೆಪಿಯವರು. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಬ್ಬ ಧೀಮಂತ ನಾಯಕ ಅಂತ ಕಲಬುರಗಿ ಸುದ್ದಿಗೋಷ್ಠಿಯಲ್ಲಿ ಮಾಲಿಕಯ್ಯ ಗುತ್ತೇದಾರ್ ಹೇಳಿದರು. ಈ ಸಂದರ್ಭದಲ್ಲಿ ಜಗದೇವ ಗುತ್ತೇದಾರ್, MY ಪಾಟೀಲ್, ತಿಪ್ಪಣ್ಣಪ್ಪ ಕಮಕನೂರ, ಇತರ ಗಣ್ಯ ವ್ಯಕ್ತಿಗಳು, ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ ಸಂಗೊಳಗಿ, NKS TV4, ಕಲಬುರಗಿ. ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಆತ್ಮೀಯರಂತ ಜಗದೇವ್ ಗುತ್ತೇದಾರ್ ಅವರೇ, ನಮ್ಮ ಹಿರಿಯರು ಅಫಜಲ್ಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ MY ಪಾಟೀಲ್ ಜಿ ಅವರೇ, ಇನ್ನೊಬ್ಬರು ನನ್ನ ಆತ್ಮೀಯರು ವಿಧಾನ ಪರಿಷತ್ ಸದಸ್ಯರಂತ ತಿಪ್ಪಣ್ಣಪ್ಪ ಕಮಕ್ನೂರವರೇ, ಆತ್ಮೀಯರಂತ ಸುಭಾಷ್ ರಾಠೋಡ್ ಅವರೇ, ಡೇವಿಡ್ ಶೆಮೆನ್ ಅವರೇ, ಸಮಯದ ಅಭಾವ ಕಾರಣ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಆಹ್ವಾನಿತ ಗಣ್ಯ ವ್ಯಕ್ತಿಗಳೇ, ಬ್ಲಾಕ್ ಅಧ್ಯಕ್ಷರೇ, ಈ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಮತ್ತು ಸುದ್ದಿ ಮಾಧ್ಯಮದ ಮಿತ್ರರೇ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತಕ್ಕಂಥ ನಮ್ಮ ಅಭಿಮಾನಿಗಳೇ, ಅದೇ ರೀತಿ ನಮ್ಮ MY ಪಾಟೀಲ್ ಅಭಿಮಾನಿಗಳೇ ಮತ್ತು ಪಕ್ಷದ ಎಲ್ಲ ಹಿತೈಷಿಗಳೇ, ಇವತ್ತು ಭಾಳ ಸಂತೋಷವಾಗ್ತದೆ. ಮತ್ತೆ ನಾನು ನನ್ನ ಮನೆಗೆ ವಾಪಸ್ ಬಂದಿದ್ದೀನಿ. 2018ರಲ್ಲಿ ಕಾರಣಾಂತರದಿಂದ ಪಕ್ಷಕ್ಕೆ ರಾಜೀನಾಮೆ, MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಸೇರಿದೆ. ಸುಮಾರು 6 ವರ್ಷ ಅಲ್ಲಿ ಯಾವ ರೀತಿ ನಾನು ಜೀವನ ಕಳೆದಿದ್ದೇನೆ ನನಗೆ ಗೊತ್ತು. ಉಸಿರುಗಟ್ಟುವಂಥ ವಾತಾವರಣ ಇತ್ತು. ಆದರೂ ಒಂದು ಸಂದರ್ಭ, ಒಂದು ಪಕ್ಷಕ್ಕೆ ಹೋದ ಮೇಲೆ ಆ ಪಕ್ಷದ ಒಂದು ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದರೂ ಕೂಡ ಅಲ್ಲಿ ನಮಗೆ ಬೆಲೆ ಸಿಕ್ಕಿಲ್ಲ. ಆದರೂ ಸ್ವಾಭಿಮಾನದ ಮನುಷ್ಯ ಇರೋದ್ರಿಂದ ನಾವು ಬಹಳಷ್ಟು ತಾಳ್ಮೆಯಿಂದ ಯಾವ ಒಂದು ಪಕ್ಷದಲ್ಲಿದ್ದಾಗ ಆ ಪಕ್ಷಕ್ಕೆ ನಿಷ್ಠೆಯಿಂದ ನಾವು ಕೆಲಸ ಮಾಡಿದ್ದೇವೆ. 1985ರಲ್ಲಿ ಮೊದಲನೇ ಬಾರಿ ನಾನು MLA ಆಗಬೇಕಾದ್ರೆ ಸನ್ಮಾನ್ಯ ಶ್ರೀ MY ಪಾಟೀಲ್ ನಾವು ಅದೇ ಕಾಂಗ್ರೆಸ್ ಪಕ್ಷದಲ್ಲಿದ್ದೆವು. ಅವ್ರದ್ದು ಆಶೀರ್ವಾದದಿಂದ ನಮ್ಮ ಪ್ರಥಮ ಬಾರಿಗೆ 85ರಲ್ಲಿ MLA ಆಗಿದ್ದೇನೆ. ಮುಂದೆ 89ರಲ್ಲಿ ಅವರು ನಾವು ನೇರ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ವಾತಾವರಣ ಬಂತು. ಆಮೇಲೆ ನಂತರ ಅನೇಕ 6 ಬಾರಿ ನಾನು ಅಫಜಲ್ಪುರ ಮತಕ್ಷೇತ್ರದಿಂದ ಶಾಸಕನಾದರೂ ಕೂಡ ಅದರಲ್ಲಿ 4 ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೇನೆ. 2 ಬಾರಿ ನಾವು ಪಕ್ಷೇತರ ಇದ್ದಂಗೆ, ಅದು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಮತ್ತು ಜನತಾದಳ ಟ್ರ್ಯಾಕ್ಟರ್ ಚಿಹ್ನೆ ಮೇಲೆ ದೇವೇಗೌಡ ಪಾರ್ಟಿಯಿಂದ ಆರಿಸಿ ಬಂದಿದ್ದೆ. MY ಪಾಟೀಲು ನಾವು ಇವತ್ತು ಒಂದಾಗಿ ಒಂದು ಪಕ್ಷದ ವೇದಿಕೆ ಮೇಲೆ ಸಂತೋಷದಿಂದ
ಈ ಪಕ್ಷದಲ್ಲಿ ನಮ್ಮನ್ನು ಅವ್ರು ಬರಮಾಡ್ಕೊಳ್ತಾ ಇದ್ದಾರೆ, ನಾವು ಪ್ರೀತಿಯಿಂದ ಕಾಣ್ತಾ ಇದ್ದೀವಿ ಅಂದ್ರೆ ಇದು ಕರ್ನಾಟಕ ಇತಿಹಾಸದಲ್ಲಿ ಯಾವ ಕ್ಷೇತ್ರದಲ್ಲಿ ಈ ರೀತಿಯ ಸಂಬಂಧ ಸಿಗಲ್ಲ. ನೀವು ಅವರು ಶಾಸಕರಿರ್ಬೋದು, ನಾವು ಶಾಸಕರಿರ್ಬೋದು, ಆಡಳಿತ ಮಟ್ಟದಲ್ಲಿ ಏನಾದರೂ ಅವ್ರದ್ದು ಫೈಟ್ ನಡೀತಿತ್ತು. ನಾನು ಕೆಲಸ ಮಾಡದೇ ಇದ್ದಾಗ ಅವ್ರು ಚಾಟಿ ಏಟು ಬಿಡ್ತಿದ್ರು, ಅವ್ರ ಕೆಲಸ ಮಾಡದೇ ಇದ್ದಾಗ ನಾನು ಚಾಟಿ ಏಟು ಬಿಡ್ತಿದ್ದೆ. ಆದರೆ ವೈಯಕ್ತಿಕ ಸಂಬಂಧಗಳು ನಮ್ಮ ಭಾಳ ಆತ್ಮೀಯವಾಗಿದ್ದು ಮತ್ತು ಇಲ್ಲಿ ಕೂಡ ನಾನು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿದ್ರೆ ಎಂದರೂ ಯಾವುದೇ ಕಂಡೀಷನ್ ಮಾಡಿ ಎಮ್ ಎಫ್ ಪಾಟೀಲ್ ಸೇರಿಸಿ ನನಗೆ MLA ಟಿಕೆಟ್ ಕೊಡ್ಬೇಕಂತ ಕಂಡೀಷನ್ ಮಾಡಿಲ್ಲ. ಇವತ್ತು ನನ್ನ ಒಂದು ಉದ್ದೇಶ ಎಮ್ ಎಫ್ ಪಾಟೀಲ್ ನಾವು ನಮ್ಮ ಎಲ್ಲ ಪಕ್ಷದ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು ಏನು ಕರ್ನಾಟಕ ರಾಜ್ಯದ ಈ ಒಂದು ಲೋಕಸಭಾ ಚುನಾವಣೆ ಒಂದು ಐತಿಹಾಸಿಕ ಚುನಾವಣೆ ಆಗಬೇಕಾಗಿತ್ತು. ಏನು ಎಲ್ಲಿ ನೋಡೋದಲ್ಲಿ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಅಬ್ಕೆ ಬಾರ್ 400 ಪಾರ್ ಅನ್ನೋಂಥ ಘೋಷಣೆ ಮಾಡ್ತಾ ಇದ್ದಾರೆ. ಆ ಕಾಲ ಈಗಿಲ್ಲ, ಭಾಳ ಬದಲಾವಣೆ ಆಗಿದೆ. ಅಬ್ಕೆ ಬಾರ್ 400 ಅಲ್ಲ 200 ಪಾರ್ ಆಗೋದನ್ನು ಕೂಡ ಭಾಳ ಕಷ್ಟ ಇದೆ. ಇಂಥ ಒಂದು ವಾತಾವರಣದಲ್ಲಿ ಇವತ್ತು ನೋಡಿ ನಮ್ಮ ಕುಟುಂಬ ಹೊಡೆದ್ರ ಬಗ್ಗೆ ನಮ್ಮ ಜಗದೇವರು ಹೇಳಿದ್ರು. ನಮ್ಮ ಮನೆಯ ಹೊಡಿತಕ್ಕಂಥ ಕೆಲಸಗಳು ನಂದು ಒಂದೇ ಅಲ್ಲ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ಈಗಿನ ಹಿಂದಿನ ವಿಧಾನಸಭೆ ಚುನಾವಣೆಗಳನ್ನು ನೋಡಿದಾಗ ಅಣ್ಣತಮ್ಮರಲ್ಲೇ ಜಗಳ, ಅತ್ತಿ ಸೊಸೆಯಲ್ಲೇ ಜಗಳ, ನಾನಾ ರೀತಿಯ ಗೊಂದಲದಲ್ಲಿ ಟಿಕೆಟ್ ಒಬ್ಬರಿಗೆ ಕೊಟ್ಟರೆ ಅವ್ರಿಗೆ ಎದುರೇ ಒಬ್ಬರಿಗೆ ಎತ್ತಿ ಕಟ್ಟತಕ್ಕಂಥ ಒಂದು ಕುಟುಂಬ ಇರ್ತಕ್ಕಂಥ ಕೀಳುಮಟ್ಟ ರಾಜಕಾರಣ. ಬೀದರ್ನಲ್ಲಿ ಚುನಾವಣೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅಲ್ಲ, ದೇಶದ ಜನರ ಭವಿಷ್ಯದ ಚುನಾವಣೆ ಎಂದು ಈಶ್ವರ್ ಖಂಡ್ರೆ ಅವರು ಮಾತನಾಡಿದ್ದಾರೆ. ಈ ಚುನಾವಣೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅಲ್ಲ, ದೇಶದ ಜನರ ಭವಿಷ್ಯದ ಚುನಾವಣೆ. ಬೀದರ್ ಜಿಲ್ಲೆ ಚಿಟ್ಕುಪ್ಪ ಪಟ್ಟಣದಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಈಶ್ವರ್ ಖಂಡ್ರೆ, ಈ ಚುನಾವಣೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅಲ್ಲ, ದೇಶದ ಜನರ ಭವಿಷ್ಯದ ಚುನಾವಣೆ. ಈ ಚುನಾವಣಾ ಫಲಿತಾಂಶದ ಮೇಲೆ ಮುಂದೆ ಏನಾಗುತ್ತೆ, ಈ ರಾಷ್ಟ್ರ ಅಭಿವೃದ್ಧಿ ಪಥದತ್ತ ಹೋಗ್ತದ, ಪ್ರಜಾಪ್ರಭುತ್ವ ಉಳಿಯುತ್ತಾ, ಸಂವಿಧಾನ ಉಳಿಯುತ್ತಾ, ಅದು ನಿಮ್ಮ ಕೈಲಿದೆ. ಈ ಚುನಾವಣೆ ಅತ್ಯಂತ ಮಹತ್ವದ ಚುನಾವಣೆಯಾಗಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ದಿನಬಳಕೆ ವಸ್ತುಗಳು ಕಡಿಮೆ ಮಾಡ್ತೇವೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್, ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್, ಅರವಿಂದ್ ಅರಳಿ, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಇನ್ನು ಮುಂತಾದ ವ್ಯಕ್ತಿಗಳು ಉಪಸ್ಥಿತರಿದ್ದರು. ಶ್ರೀಮಂತರಾವ ಇಂಚೂರೆ, NKS TV4 ಬೀದರ್. ಈಗಲೂ ಕೂಡ ಏನೋ ಆಗಿರ್ತದೆ, ಸಮಯ ಬಂದಾಗ ನಾವೆಲ್ಲರೂ ಕೂಡ ಸ್ವೀಕಾರ ಮಾಡಬೇಕಾಗಿದೆ. ಇವತ್ತು ಹೊನ್ನಾವರ ಕ್ಷೇತ್ರದ ಮಹಾಜನತೆ ಏನ್ ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾನು ತಿಳಿಯಬೇಕಾಗಿದೆ. ಇವತ್ತು ಯಾರು ಕೂಡ ಹೇಳ್ತಾ ಇದ್ದಾರೆ, ಇವ್ರು ಏನ್ ಹೇಳ್ತಾರೆ, ಸೋತು ಸುಮ್ಮನಾಗ ಎಲ್ಲಪ್ಪ ಸುಮ್ಮನಾಗ. ಇವಾಗ ನನಗನ್ನಿಸ್ತದ, ನಾ ಏನೋ 20,000 ಈಗ ಬೀದರ್ ಸೌತ್ ಅಂದ್ರೆ 20,000 25,000 ಬೀಳ್ತಿದ್ದ ಅಂದ್ರೆ ನನ್ನ ಕಥೆ ಏನಿತ್ತು ಕೊನೆಗೆ ಏನ್ ಮಾಡಿ ಆಗಿದೆ. ಚೌರಾಸ ಇದು ಏನಾಗದ ಅಂದ್ರೆ ಅಚಾನಕ್ ಆಕ್ಸಿಡೆಂಟ್ ಆಯ್ತಲ್ಲ, ಆಕ್ಸಿಡೆಂಟ್ ಯಾರು ಹೇಳಿದ್ರು, ಆಕ್ಸಿಡೆಂಟ್ ಆಯ್ತು, ಇದು ಆ ನಮೂನೆ ಆಗ್ಯದ, ಆಕ್ಸಿಡೆಂಟ್ ಆಗ್ಯದ. ಅದಕ್ಕೆ ದೊಡ್ಡ ನಾನೇ ವೀರ, ನಾನೇ ಶೂರ ಎಂತೆಂತವ್ರು ಬಿದ್ದಿದ್ದಾರಪ್ಪ. ಹಿಂದಿನ ಪ್ರಧಾನಮಂತ್ರಿ ಆದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು, ಇವತ್ತು ನಮ್ಮ ವಿಮಾನ ಆಗಿದಂತ ರಾಹುಲ್ ಗಾಂಧಿ ಅವರು ಯಾರು ಬಿದ್ದಿಲ್ಲ. ಬೀಳು ಹೇಳೋದು ಸೈಕ್ಲಿಂಗ್ ಇದೆ. ಇವ್ರು ಏನು ಸವಿಸ್ತಾರವಾಗಿ ಹೇಳಿದ್ದಾರೆ. 7ನೇ ಮೇಗೆ ಲೋಕಸಭೆ ಚುನಾವಣೆ ಇದೆ. ಈ ಚುನಾವಣೆ ಅತ್ಯಂತ ಮಹತ್ವದಾದಂತಹ ಒಂದು ಚುನಾವಣೆ. ಈ ಚುನಾವಣೆ ಬರೀ ಕಾಂಗ್ರೆಸ್ ಬಿಜೆಪಿ ಚುನಾವಣೆ ಅಲ್ಲ. ಈ ಚುನಾವಣೆ ಇಡೀ ದೇಶದ ಜನರ ಭವಿಷ್ಯದ ಚುನಾವಣೆ. ಈ ಚುನಾವಣೆ ಫಲಿತಾಂಶದ ಮೇಲೆ ಮುಂದೆ ಏನಾಗುತ್ತೆ, ಈ ರಾಷ್ಟ್ರ ಅಭಿವೃದ್ಧಿ ಪಥದತ್ತ ಹೋಗ್ತದ, ಪ್ರಜಾಪ್ರಭುತ್ವ ಉಳಿತದ, ಸಂವಿಧಾನ ಉಳಿತದ ಅನ್ನುವಂಥದ್ದು ನಿಮ್ಮೆಲ್ಲರ ಕೈಯಲ್ಲಿದೆ. ಆತ್ಮೀಯರೇ, ಇವತ್ತು ನೋಡ್ತಾ ಇದ್ದೀರಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಪರಶುರಾಂಪುರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ತಾವೆಲ್ಲ ಬಹುಮತವನ್ನ ಕೊಟ್ಟಿದ್ದೇ ಆದರೆ ಪರಶುರಾಂಪುರ ಹಾಗೂ ಧರ್ಮಪುರ 2 ಹೋಬಳಿ ಕೇಂದ್ರಗಳನ್ನ 100ಕ್ಕೆ 100 ತಾಲೂಕನ್ನಾಗಿ ಮಾಡೇ ತೀರುತ್ತೇನೆ ಎಂಬುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ತಾವೆಲ್ಲ ಬಹುಮತ ಕೊಟ್ಟಿದೆ, ಆದರೆ ಪರಶುರಾಂಪುರ ಹಾಗೂ ಧರ್ಮಪುರ 2 ಹೋಬಳಿ ಕೇಂದ್ರಗಳನ್ನು 100ಕ್ಕೆ 100 ತಾಲೂಕಾಗಿ ಮಾಡಿರುತ್ತೇವೆ ಎಂಬುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಹೇಳಿದ್ದಾರೆ. ಗ್ರಾಮದ ಮುಖ್ಯವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಶನಿವಾರ ಸಂಜೆ ಹಮ್ಮಿಕೊಂಡಿದ್ದ ಬಹಿರಂಗ ಪ್ರಚಾರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿ, ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಪೆಟ್ರೋಲ್, ಡೀಸೆಲ್ ಹಾಗೂ ಸೊಪ್ಪು, ಎಣ್ಣೆ, ಪೇಸ್ಟ್ ಇತ್ಯಾದಿ ಅಗತ್ಯ ವಸ್ತುಗಳ
ಬೆಲೆ ಗಗನಕ್ಕೇರಿ ಜೊತೆಗೆ ಜಿಎಸ್ಟಿ ತೆರಿಗೆ ನಮ್ಮ ಪಾಲು ನಮಗೆ ಕೊಡುತ್ತಿಲ್ಲ. ಮೀಡಿಯಾ, ಸೋಷಿಯಲ್ ಮೀಡಿಯಾ ಬಳಸಿ ಸುಳ್ಳು ಹೇಳುವುದರಲ್ಲಿ ಚಾಂಪಿಯನ್ ಆಗಿದ್ದಾರೆ. ಕಾಂಗ್ರೆಸ್ನ ಎಲ್ಲಾ ಜಾತಿಗಳ ಪಕ್ಷ ಎಸ್ಸಿ ಎಸ್ಟಿ ಅವರಿಗೆ ಮೀಸಲಾತಿ ತಂದುಕೊಟ್ಟಿದೆ. ಕಾಂಗ್ರೆಸ್ ಈ ಮೀಸಲಾತಿ ವಿರೋಧಿಗಳೇ ಬಿಜೆಪಿಗರು. ಇವರ ಅಧಿಕಾರಾವಧಿಯಲ್ಲಿ ಒಂದು ಕೆರೆ ಕುಂಟೆ ಕಟ್ಟಲಿಲ್ಲ. ಇನ್ನು ಭದ್ರಾ ಕಾಮಗಾರಿಗೆ 5,300 ಕೋಟಿ ಹಣ ಬಿಡುಗಡೆ ಮಾಡುತ್ತೇವೆ ಎಂದು ಹೇಳಿ ಬಿಡುಗಡೆಗೊಳಿಸಿಲ್ಲ. ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಚಂದ್ರಪ್ಪ ಅವರು ಒಟ್ಟಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಅಬ್ಬಿನ ಹೊಳಲು ಬಳಿ ಸ್ಥಗಿತಗೊಂಡಿದ್ದ ಭದ್ರಾ ಕಾಮಗಾರಿಯನ್ನ ಚಾಲನೆ ಮಾಡಿಸಿ ವಿವಿ ಸಾಗರಕ್ಕೆ ನೀರು ಬರುವಂತೆ ಆಗಿದೆ. ತಾವೆಲ್ಲ ಬಿಜೆಪಿ ಗಿಮಿಕ್ಗೆ ಮರಳಾಗದೆ ಅಭಿವೃದ್ಧಿ ಪರ ಇರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವಂತೆ ಮತದಾರರಲ್ಲಿ ಮನವಿ ಮಾಡಿದರು. ಬಿಎನ್ ಚಂದ್ರಪ್ಪ ಮಾತನಾಡಿ, ಏನು ಸಾಧನೆ ಮಾಡಿದವರು, ನನ್ನ ಮೇಲೆ ಯಾವುದೇ ತಪ್ಪುಗಳು ಸಿಗದೆ ನನ್ನ ಟಿಸಿಯನ್ನ ತಿದ್ದಿಸಿ ಜಾತಿಯ ವಿಷಯ ಬೀಜ ಬಿತ್ತಿದ್ದು ಈಗ ದೂರು ದಾಖಲಾದ ಬಳಿಕ ತೆಪ್ಪಗಾಗಿದ್ದಾರೆ. ಯಾರು ಜಾತಿ ಬಂಡವಾಳವಾಗಿ ರಾಜಕಾರಣ ಮಾಡಬಾರದು ಎಂದರು. ಮುಖ್ಯ ಸಂವಿಧಾನ ಉಳಿಸಬೇಕೆಂದರೆ ಈ ಬಾರಿ ತಾವೆಲ್ಲ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಬೇಕು ಎಂದರು. ಶಾಸಕ ಟಿ ರಘುಮೂರ್ತಿ ಮಾತನಾಡಿ, ಕ್ಷೇತ್ರದ ಜನ ನನ್ನ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ನನ್ನ ಮೇಲೆ ನಂಬಿಕೆಯಿಂದ 3 ಬಾರಿ ಗೆಲ್ಲಿಸಿದ್ದೀರಿ. ನಾನು ಕೊಟ್ಟ ಮಾತು ತಪ್ಪುವನಲ್ಲ. ಪರಶುರಾಂಪುರ ತಾಲೂಕು ಮಾಡುವುದು ನನ್ನ ಮುಂದಿನ ಗುರಿ. ಸಂಸದರಾದಾಗ ಹಿಂದೆ ಬಿಎನ್ ಚಂದ್ರಪ್ಪ ಕೂಡ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ಇನ್ನು ಹೆಚ್ಚಿನ ಅಭಿವೃದ್ಧಿಗೆ ಈ ಬಾರಿ ತಾವು ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಡಿಸಿಸಿ ಅಧ್ಯಕ್ಷ ತಾಜ್ಪೀರ್, ಅಧ್ಯಕ್ಷ ಮುಖಂಡರಾದ ಬಿ ಸೋಮಶೇಖರ, ವೀರಭದ್ರ ಬಾಬು, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರವಿಕುಮಾರ್, ಪ್ರಕಾಶ್ ಮೂರ್ತಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಮಂಜುನಾಥ್, ಎನ್ಕೆಎಸ್ ಟಿವಿ4 ನ್ಯೂಸ್, ಪರಶುರಾಂಪುರ. ಮಾತನಾಡಿದ್ದೀನಿ. ಎಲ್ಲ ಗೊತ್ತಿರುವಂತೆ ಈಗಾಗಲೇ ಈ ಕ್ಷೇತ್ರದ ಜನರು ನನ್ನನ್ನು 3 ಬಾರಿ ಶಾಸಕರನ್ನಾಗಿ ಮಾಡಿದ ಪರಶುರಾಂಪುರ ಹೋಬಳಿಯ ಜನರು 23ರಲ್ಲಿ ನನಗೆ ಬಹುಮತಗಳನ್ನ ಜಾಸ್ತಿ ಮತಗಳನ್ನ ಕೊಟ್ಟು ನನ್ನನ್ನು ಶಾಸಕರಿಗೂ ಕಾರ್ಯಕರ್ತರಾದಂತಹ ತಮ್ಮೆಲ್ಲರಿಗೂ 3 ಬಾರಿ ಮತಗಳನ್ನ ನೀಡಿದಂತ ಎಲ್ಲ ನಮ್ಮ ಮತದಾರ ಬಂಧುಗಳಿಗೂ ಧನ್ಯವಾದಗಳನ್ನ ಸಲ್ಲಿಸೋದ್ರ ಮುಖಾಂತರ ನಿಮ್ಗೆಲ್ಲರಿಗೂ 2023 ಸಮಯದಲ್ಲಿ ಈಗಾಗಲೇ ಗ್ಯಾರಂಟಿಗಳ ಬಗ್ಗೆ ಎಲ್ಲ ಹೇಳಿದ್ದಾರೆ. ಜೊತೆಗೆ ಅಭಿವೃದ್ಧಿ ಕೆಲಸಗಳ ಜೊತೆಗೆ ನಮ್ಮ ಗ್ಯಾರಂಟಿಗಳು ಸೇರಿ ನಾವು 136 ಜನ ಕಾಂಗ್ರೆಸ್ ಪಕ್ಷದ ಶಾಸಕರಾದ್ಮೇಲೆ ಈ ನಮ್ಮ ಸರ್ಕಾರ ರಚನೆ ಆದ್ಮೇಲೆ ಗ್ಯಾರಂಟಿಗಳೆಲ್ಲ ಬಂದಿದ್ದಾವೆ. ಆ ಗ್ಯಾರಂಟಿಗಳು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಜೀವನ ನಿಧಿ ಇವೆಲ್ಲ ಯೋಜನೆಗಳಿಂದ ಇಡೀ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ 1,20,000 ನಾವು ಮತವನ್ನು ಹಾಕಬೇಕಾಗಿರ್ತಕ್ಕಂಥ ಸಂದರ್ಭ. ನೀವು ಆಲೋಚನೆ ಮಾಡಿ, 2010ರಿಂದ 2014ರವರೆಗೂ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. 10 ವರ್ಷ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಈ ರಾಷ್ಟ್ರದಲ್ಲಿ ಮುನ್ನಡೆಯಿತು. ಕಾಂಗ್ರೆಸ್ ಪಕ್ಷ ಇದ್ದಾಗ ರೈತರು ಸಾಲ ಮನ್ನಾ ಆಯಿತು. ಪೆಟ್ರೋಲು, ಡೀಸೆಲ್ 45 ರೂಪಾಯಿ, 46 ರೂಪಾಯಿ ಇತ್ತು. ಗ್ಯಾಸ್ ಸಿಲಿಂಡರ್ 425 ರೂಪಾಯಿ ಇತ್ತು. ಇವತ್ತು ಎಷ್ಟಿದೆ? 1,000 ರೂಪಾಯಿ ಮೇಲೆ ಸಿಲಿಂಡರ್ ಹೋಗಿದೆ. 105 ರೂಪಾಯಿ ಪೆಟ್ರೋಲ್, ಡೀಸೆಲ್ ಹೋಗಿದೆ. ಎಲ್ಲ ಅಗತ್ಯ ಇತ್ತು. ಗೊಬ್ಬರ 400 ರೂಪಾಯಿ ಇದ್ದು ಇವತ್ತು 1,600 ರೂಪಾಯಿ. ರೈತರು ಆದಾಯದ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಯಾವ ದುಪ್ಪಟ್ಟು ಆಗಲಿಲ್ಲ. ಇವತ್ತು ರಾಷ್ಟ್ರದಲ್ಲಿ ನೀವು ಗಮನಿಸ್ತಾ ಇದ್ರಿ, ದೆಹಲಿಯಲ್ಲಿ ಸುತ್ತಮುತ್ತ ರಾಜ್ಯದಲ್ಲಿ ಯಾವ ರೀತಿಯಾಗಿ ರೈತರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಬಹಳ ಕಷ್ಟದ ದಿನಗಳು 10 ವರ್ಷ ನಾವು ಅನುಭವಿಸಿದ್ದೇವೆ. ಯೋಚನೆ ಮಾಡಿ, ಇವತ್ತು 27 ಜನ ಈ ರಾಜ್ಯದಿಂದ ಲೋಕಸಭೆಗೆ ಆಯ್ಕೆಯಾಗಿ ಹೋಗಿದ್ದಾರೆ ಬಿಜೆಪಿ. 27 ಜನ ಇದ್ರೂ ಕೂಡ ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ದೊರಕಿಸಿಕೊಳ್ಳಿಕ್ಕಾಗಲಿಲ್ಲ. ಈ 27 ಜನ ಲೋಕಸಭಾ ಸದಸ್ಯರುಗಳು ಒಂದು ದಿವಸನೂ ಕೂಡ ಕರ್ನಾಟಕ ರಾಜ್ಯದ ಹಿತವನ್ನು ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಮಾತನಾಡಲಿಲ್ಲ. ಈ ಒಂದು ರಾಜ್ಯಕ್ಕೆ ನ್ಯಾಯವನ್ನು ದೊರಕಿಸಿಕೊಳ್ಳಿಲ್ಲ. ನರೇಂದ್ರ ಮೋದಿ ಅವರ ಸರ್ಕಾರ, ನಮ್ಮ ಸರ್ಕಾರ ಬಂದು 1 ವರ್ಷ ಆದ್ರೆ ಈಗ 1 ವರ್ಷ ಆಗ್ತಾ ಇದೆ. 10 ವರ್ಷ ಇವರು ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ನ್ಯಾಯವಾದ ಪಾಲು. ನಾವೇನು ಭಿಕ್ಷೆ ಕೇಳ್ತಾ ಇಲ್ಲ. ನಮಗೆ ಬರಬೇಕಾಗಿರ್ತಕ್ಕಂಥ ನ್ಯಾಯವಾದ ಪಾಲು. ವರ್ಷಕ್ಕೆ ನೀವು ಕರ್ನಾಟಕದ ಜನ ತಮ್ಮ ಟ್ಯಾಕ್ಸ್ ಕಟ್ತಾ ಇರೋದು ಸೆಂಟ್ರಲ್ ಗವರ್ಮೆಂಟ್ಗೆ, ಬಿಜೆಪಿ ಸರ್ಕಾರಕ್ಕೆ 1 ವರ್ಷಕ್ಕೆ 4.5 ಲಕ್ಷ ಕೋಟಿ ಕಟ್ತಾ ಇದ್ದೀವಿ. ನೀವು ಎಲ್ಲ ಸೇರಿ
ನೀವು ದಿನನಿತ್ಯ ಉಪಯೋಗಿಸ್ತಕ್ಕಂಥ ಸೋಪು, ಪೇಸ್ಟ್, ಪೌಡ್ರು, ಮನೆಗೆ ಉಪಯೋಗಿಸ್ತಕ್ಕಂಥ ಅಡಿಗೆ ಎಣ್ಣೆ ಎಲ್ಲವೂ ರೇಟ್ ಆಗಿದೆ. ಎಲ್ಲಾದ್ರ ಮೇಲೆ GST ಹಾಕಿ ಇವತ್ತು ಟ್ಯಾಕ್ಸ್ ತಗೊಳ್ತಾ ಇದ್ದಾರೆ. ಮತ್ತೆ 5 ವರ್ಷ ಆದ ನಂತರ ನಾನು ಚುನಾವಣೆಯಲ್ಲಿ ಪರಾಭವಗೊಂಡ್ರೂ ಸಹ ಬೆನ್ನು ತೋರಿಸಿ ಓಡಿ ಹೋಗುವಂತೆ ನಮ್ಮ ಜಿಲ್ಲೆಯಲ್ಲಿದ್ದು ಕಾರ್ಯಕರ್ತರ ಜೊತೆಯಲ್ಲಿ ಕೆಲಸ ಮಾಡಿದಂತ ಅನುಭವ ನನಗಿದೆ. ಈಗಾಗಲೇ ನಮ್ಮ ಪ್ರಕಾಶ್ ಮೂರ್ತಿಯವರು ಒಂದು ಮಾತನ್ನು ಹೇಳಿದರು, ಈ ಜಾತಿ ಬಗ್ಗೆ ಅದನ್ನು ಸ್ಪಷ್ಟ ಮಾಡಲೇಬೇಕಾಗಿದೆ ಸರ್. ನಾನು ಜಾತಿ ವಿಚಾರವಾಗಿ ಮಾತನಾಡಲ್ಲ. ನಾನು ವಿಶ್ವಗುರು ಬಸವಣ್ಣನವರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕ ಓದ್ಕೊಂಡಿದ್ದ ನಾನು. ಬಂಧುಗಳೇ, ಒಂದು ಮಾತನ್ನು ಹೇಳ್ತಾರೆ ಹಿರಿಯರು, ಕೈಲಾಗದವರು ಎಲ್ಲವನ್ನೂ ಕಳೆದುಕೊಂಡವರು ಜಾತಿಯ ಹೆಸರಲ್ಲಿ ಸ್ವಲ್ಪ ನಾಮ ಎಲ್ಲ ಇದಿಷ್ಟು ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾರೆ NKS TV4. ಇದು ನಿರಂತರ ಕಾರ್ಯಪಡೆ.